ಜ್ಞಾನ ಸಂಹಿತ ಮಾಸಪತ್ರಿಕೆ ಜೂನ್ 2024. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಪ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0 ಖಿಲ್ 228762325825 ಇಮೇಲ್ imoy.theblibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಪ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 2287623225 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoy.theblibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೇ, ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 1 ಜುಲೈರಿಂದ 28 ಡಿಸೆಂಬರ್ 2024ರವರೆಗೆ 6 ತಿಂಗಳ ಕಂಪ್ಯೂಟರ್ ತರಬೇತಿ ಕಾರ್ಯಕ್ರಮವು ಪ್ರಾರಂಭವಾಗುತ್ತಿದ್ದು, ಇದಕ್ಕೆ ನೋಂದಾಯಿಸಿಕೊಳ್ಳಲು ಜೂನ್ 30, 2024 ಕೊನೆಯ ದಿನವಾಗಿರುತ್ತದೆ. NIIT ಫೌಂಡೇಶನ್ನಿಂದ ಪ್ರಮಾಣೀಕರಿಸಲ್ಪಟ್ಟ ಈ ತರಬೇತಿಯನ್ನು 18 ವರ್ಷ ಮೇಲ್ಪಟ್ಟ, ದ್ವಿತೀಯ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ದೃಷ್ಟಿ ವಿಶೇಷ ಚೇತನರಿಗೆಂದೇ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆಸಕ್ತರು ಮಿತ್ರ ಜ್ಯೋತಿ ಸಂಸ್ಥೆಯನ್ನು ದೂರವಾಣಿ ಮೂಲಕ ಅಥವಾ ಸಂಸ್ಥೆಯ ಕಂಪ್ಯೂಟರ್ ಶಿಕ್ಷಕರಾದ ಶ್ರೀಯುತ ದೀಕ್ಷಿತ್ ಅವರನ್ನು ಮೊಬೈಲ್ ಸಂಖ್ಯೆ 0974166349 ಮೂಲಕ ಈ ಕೂಡಲೇ ಸಂಪರ್ಕಿಸಿ. ಪರಿಸರವನ್ನು ನಮ್ಮ ಮುಂದಿನ ಪೀಳಿಗೆಗೆ ಸಂರಕ್ಷಿಸಿ ಉತ್ತಮ ರೀತಿಯಲ್ಲಿ ನೀಡಿ ಹೋಗುವುದು ನಮ್ಮೆಲ್ಲರ ಕರ್ತವ್ಯ. ಜೂನ್ 5ರ ವಿಶ್ವ ಪರಿಸರ ದಿನದ ಈ ಸಂದರ್ಭದಲ್ಲಿ ಪರಿಸರವನ್ನು ಸುಸ್ಥಿತಿಯಲ್ಲಿ ಕಾಪಾಡಲು ನಾವೆಲ್ಲರೂ ಪ್ರಮಾಣ ಮಾಡೋಣ. ಹಾಗೆಯೇ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯೂ ಆಗಿದೆ. ಯೋಗ ಮತ್ತು ಧ್ಯಾನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಸ್ವಯಂ ಪರಿಪೂರ್ಣತೆಯನ್ನು ಸಾಧಿಸುವ ಮಾರ್ಗಗಳಲ್ಲಿ ಒಂದಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ವಿಶ್ವ ಪರಿಸರ ದಿನ, ವಿಶ್ವ ಯೋಗ ದಿನ ಹಾಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ ಕುಮಾರಿ ಅಣಿಯಮ. ಪರಿವಿಡಿ 1 ಚಿಂತನ್ ಕಾಂಟ್ಯಾಕ್ಟ್ ಮತ್ತು ಕನೆಕ್ಷನ್.
2 ನುಡಿಮುತ್ತುಗಳು. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ಪರಿಸರ ಕಾಳಜಿ ಉಷಾ ಕಿರಣ ಎಂಬ ಆಶಾ ಕಿರಣ. 5 ಪ್ರಜಾಪ್ರಭುತ್ವ ಮೆಗಾ ಚುನಾವಣೆಗಳ ವರ್ಷ. 6 ಆರೋಗ್ಯ ಚಿಣ್ಣರಿಗೆ ಯೋಗ ಏನು ಉಪಯೋಗ. 7 ಸೌಂದರ್ಯಂದ ಚಂದಕ್ಕೆ ರುಚಿಕರ ಮಾವು. 8 ಆಚರಣೆ ಫ್ಯಾಟಾಕೋನ್ ಥಾಯ್ಭೂತಗಳ ವರ್ಣರಂಜಿತ ಉತ್ಸವ. 9 ಚಿಣ್ಣರ ಪುಟ ಮಕ್ಕಳ ಪರಿಸರ ಪ್ರೀತಿ ಪುಟಿಯರೇಲು. 10 ಅಡುಗೆ ಮನೆ ಹಲಸಿನ ಹಣ್ಣಿನ ವೈವಿಧ್ಯಮಯ ತಿನಿಸುಗಳು. 11 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಕಾಂಟ್ಯಾಕ್ಟ್ ಮತ್ತು ಕನೆಕ್ಷನ್. ರಾಮಕೃಷ್ಣ ಮಿಷನ್ನ ಒಬ್ಬ ಸ್ವಾಮೀಜಿಯನ್ನು ನ್ಯೂಯಾರ್ಕ್ ಟೈಮ್ಸ್ ಪತ್ರಕರ್ತನೊಬ್ಬ ಮೊದಲೇ ನಿಗದಿಪಡಿಸಿದ ಸಮಯಕ್ಕೆ ಭೇಟಿ ಮಾಡಿದ. ಪತ್ರಕರ್ತ: ಸರ್, ನೀವು ನಿಮ್ಮ ಹಿಂದಿನ ಉಪನ್ಯಾಸದಲ್ಲಿ ಕಾಂಟ್ಯಾಕ್ಟ್ ಮತ್ತು ಕನೆಕ್ಷನ್ ಬಗ್ಗೆ ಹೇಳಿದ್ದೀರಿ. ನನಗೆ ಸ್ವಲ್ಪ ಗಲಿಬಿಲಿ ಉಂಟಾಗಿದೆ. ದಯವಿಟ್ಟು ವಿವರಣೆ ಕೊಡಲು ಸಾಧ್ಯವೇ? ಕುಎಸತೈವೋನ ಮಾರಕ. ಸ್ವಾಮೀಜಿ ಮುಗುಣಕ್ಕೂ ಸಂಬಂಧವಿಲ್ಲವೇನೋ ಎಂಬಂತಹ ಪ್ರಶ್ನೆ ಕೇಳಿದರು. ನೀವು ನ್ಯೂಯಾರ್ಕ್ ನಗರದವರ? ಪತ್ರಕರ್ತ: ಹೌದು. ಸ್ವಾಮೀಜಿ, ಮನೆಯಲ್ಲಿ ಯಾರು ಇದ್ದಾರೆ? ಕುಎಸತೈವೋನ ಮಾರಕ. ಈ ಸ್ವಾಮೀಜಿ ತನ್ನ ಪ್ರಶ್ನೆಗೆ ಉತ್ತರಿಸುವುದನ್ನು ತಪ್ಪಿಸಿಕೊಳ್ಳಲು ನೋಡುತ್ತಿದ್ದಾರೆ. ಅವರಿಗೆ ಇದು ವೈಯಕ್ತಿಕ ಮತ್ತು ಕೆಳಬಾರದ ಪ್ರಶ್ನೆ ಎನಿಸಿರಬೇಕು ಎಂದುಕೊಂಡ. ಆದರೂ ಅಮ್ಮ ತೀರಿಕೊಂಡಿದ್ದಾರೆ. ಅಪ್ಪ ಇದ್ದಾರೆ. 3 ಸಹೋದರರು, 1 ಸೋದರಿ. ಎಲ್ಲರೂ ವಿವಾಹಿತರು. ವದನದ ಮೇಲೆ ನಗೆ ಇಟ್ಟುಕೊಂಡು ನೀವು ನಿಮ್ಮ ತಂದೆಯೊಂದಿಗೆ ಮಾತನಾಡುವಿರಾ ಎಂದರು. ಪತ್ರಕರ್ತನ ಮುಖದಲ್ಲಿ ಕಿರಿಕಿರಿ ಕಾಣಿಸಿತು. ಸ್ವಾಮೀಜಿ, ಹಿಂದಿನ ಸಲ ಆತನೊಂದಿಗೆ ಯಾವಾಗ ಮಾತಾಡಿದ್ದೀರಿ? ಕುಎಸತೈವೋನ ಮಾರಕ. ತನ್ನ ಕಿರಿಕಿರಿಯನ್ನು ಅದುಮಿಟ್ಟುಕೊಂಡು ಬಹುಶಃ 1 ತಿಂಗಳ ಹಿಂದೆ ಎಂದ. ಸ್ವಾಮೀಜಿ, ನೀವು ಸೋದರ ಸೋದರಿಯರು ಸಾಕಷ್ಟು ಸಲ ಪರಸ್ಪರ ಭೇಟಿಯಾಗುವಿರಾ? ಕುಟುಂಬದ ಎಲ್ಲ ಸದಸ್ಯರು ಹಿಂದೆ ಭೇಟಿ ಮಾಡಿದ್ದು ಯಾವಾಗ? ಕುಎಸತೈವೋನ ಮಾರಕ. ಈಗ ಪತ್ರಕರ್ತನ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದವು. ಇದೇನು ಈ ಸ್ವಾಮೀಜಿಯವರೇ ನನ್ನ ಮುಖಾಮುಖಿ ನಡೆಸಿದ್ದಾರೆ ಎಂದುಕೊಂಡ ಪತ್ರಕರ್ತ. ನಿಟ್ಟುಸಿರಟ್ಟು 2 ವರ್ಷಗಳ ಹಿಂದೆ ಕ್ರಿಸ್ಮಸ್ನಲ್ಲಿ ಒಟ್ಟಿಗೆ ಸೇರಿದ್ದೆವು ಎಂದ. ಸ್ವಾಮೀಜಿ, ಆಗ ಎಲ್ಲರೂ ಒಟ್ಟಿಗೆ ಎಷ್ಟು ದಿನಗಳಿದ್ದೀರಿ? ಪತ್ರಕರ್ತ ಹುಬ್ಬಿನ ಮೇಲಿನ ಬೆವರು ಒರೆಸಿಕೊಳ್ಳುತ್ತಾ. 3 ದಿನಗಳು. ಸ್ವಾಮೀಜಿ, ನಿಮ್ಮ ತಂದೆಯೊಂದಿಗೆ ಅವರ ಪಕ್ಕದಲ್ಲೇ ಕುಳಿತು ಎಷ್ಟು ಸಮಯ ಕಳೆದೀರಿ? ಕುಎಸತೈವೋನ ಮಾರಕ. ಪತ್ರಕರ್ತ ಆಯಾಸಗೊಂಡವನಂತೆ, ಮುಂಜುಗರಗೊಂಡವನಂತೆ ಒಂದು ಕಾಗದದ ಮೇಲೆ ಏನನ್ನೋ ಗೀಚತೊಡಗಿದ. ಸ್ವಾಮೀಜಿ, ಬೆಳಗಿನ ಉಪಾಹಾರ, ಮಧ್ಯಾಹ್ನ ಮತ್ತು ರಾತ್ರಿ ಭೋಜನ ಒಟ್ಟಿಗೆ ಮಾಡಿದೀರಾ? ನಿಮ್ಮ ತಂದೆ ಹೇಗಿರುವರೆಂದು ವಿಚಾರಿಸಿದೀರಾ? ನಿಮ್ಮ ಅಮ್ಮ ತೀರಿಕೊಂಡ ಮೇಲೆ ಆತನ ದಿನಗಳು ಹೇಗೆ ಕಳೆಯುತ್ತಿವೆ ಎಂದು ಕೇಳಿದ್ದೀರಾ? ಕುಎಸತೈವೋನ ಮಾರಕ. ಪತ್ರಕರ್ತನ ಕಂಗಳಿಂದ ನೀರು ದಳದಳನೆ ಸುರಿಯಲಾರಂಭಿಸಿತು. ಸ್ವಾಮೀಜಿ ಪತ್ರಕರ್ತನ ಕೈ ಹಿಡಿದು ಮುಂಜುಗರ ಪಡಬೇಡಿ, ದುಃಖ ಬೇಸರ ಪಡಬೇಡಿ. ನಿಮ್ಮನ್ನು ನನಗೆ ತಿಳಿಯದ್ದೇ ನೋಯಿಸಿದ್ದರೆ ನನ್ನನ್ನು ಕ್ಷಮಿಸಿ. ಆದರೆ ಇದೇ ನಿಮ್ಮ ಕಾಂಟ್ಯಾಕ್ಟ್ ಮತ್ತು ಕನೆಕ್ಷನ್ ಪ್ರಶ್ನೆಗೆ ಉತ್ತರ. ನಿಮಗೆ ನಿಮ್ಮ ತಂದೆಯ ಕಾಂಟ್ಯಾಕ್ಟ್ ಇದೆ. ಆದರೆ ಆತನೊಂದಿಗೆ ನಿಮಗೆ ಕನೆಕ್ಷನ್ ಇಲ್ಲ. ನೀವು ಆತನೊಂದಿಗೆ ಕನೆಕ್ಟ್ ಆಗಿಲ್ಲ. ಕನೆಕ್ಷನ್ ಎನ್ನುವುದು 2 ಹೃದಯಗಳ ನಡುವೆ ಇರುವಂತಹದ್ದು. ಒಟ್ಟಿಗೆ ಕುಳಿತು ಊಟ ಮಾಡುವುದು, ಒಬ್ಬರಿಗೊಬ್ಬರ ಕೇರ್ ಮಾಡುವುದು, ಸ್ಪರ್ಶ, ಕೈ ಕುಲುಕುವುದು, ಕಣ್ಣುಗಳ ಮಿಲನ, ಒಟ್ಟಿಗೆ ಸ್ವಲ್ಪ ಸಮಯ ಕಳೆಯುವುದು. ನಿಮ್ಮ ಸಹೋದರರು ಸಹೋದರಿಯರು ಕೂಡ ಕಾಂಟ್ಯಾಕ್ಟ್ನಲ್ಲಿದ್ದಾರೆಯೇ ಹೊರತು ಪರಸ್ಪರರ ನಡುವೆ ಕನೆಕ್ಷನ್ ಇಲ್ಲ ಎಂದರು. ಪತ್ರಕರ್ತ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ನನಗೆ ಇಂತಹ ಸುಂದರ ಮತ್ತು ಮರೆಯಲಾಗದ ಪಾಠ ಕಲಿಸಿದ್ದಕ್ಕೆ ಕೃತಜ್ಞತೆಗಳು ಎಂದ. ಇದು ಇಂದಿನ ಕಟು ವಾಸ್ತವ. ಮನೆಯಲ್ಲಿ ಸಮಾಜದಲ್ಲಿ ಬಹಳ ಕಾಂಟ್ಯಾಕ್ಟ್ಗಳು ಇವೆ. ಆದರೆ ಕನೆಕ್ಷನ್ ಇಲ್ಲ. ಎಲ್ಲರೂ ಅವರವರ ಪ್ರಪಂಚದಲ್ಲಿ ಬಿಜಿ. ಬರೀ ಕಾಂಟ್ಯಾಕ್ಟ್ ನಿಭಾಯಿಸೋದಲ್ಲ. ನಾವು ಕನೆಕ್ಟ್ ಆಗಿರೋಣ. ಕೇರ್ ಮಾಡುವುದು, ಸುಖವನ್ನು ಹಂಚಿಕೊಳ್ಳುವುದು ಮತ್ತು ನಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯುವುದನ್ನು ಮಾಡುತ್ತಿರೋಣ. ಅಂದಹಾಗೆ ಆ ಸ್ವಾಮೀಜಿ ಯಾರು ಅಂತೀರಾ?
ನಿಮ್ಮೆಲ್ಲರ ಪ್ರೀತಿ ಗಳಿಸಿದ ಸ್ವಾಮಿ ವಿವೇಕಾನಂದರು. 2 ನುಡಿಮುತ್ತುಗಳು. ಒಂದು ಮನುಷ್ಯ ಎಷ್ಟೇ ಜಾಣನಾದರೂ ನಾಳೆಯ ದಿನ ಹೇಗಿರುತ್ತದೆ ಎಂಬುದು ತಿಳಿಯಲಾರದಂತಹ ದಡ್ಡನಾಗಿರುತ್ತಾನೆ. ಸ್ವಾಮಿ ವಿವೇಕಾನಂದ. 2 ಪರ ಅನುಕರಣೆಯ ಪರಮಾನ್ನಕ್ಕಿಂತ ಸ್ವಸಾಧನೆಯ ಸಾರನ್ನ ಸ್ವದಿಷ್ಟ. ಕೆ.ಎಸ್. ನಿಸಾರ್ ಅಹಮದ್. 3 ಅಪ್ರಿಯವಾದರೂ ಸತ್ಯವನ್ನು ಹೇಳಬೇಕಾದುದು ಹಿತೈಷಿಯ ಧರ್ಮ. ಅನ. ಕರು. 4 ಅಜ್ಞಾನಿಗಳೊಡನೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವಾಡುವುದು ಲೇಸು. ಕನಕದಾಸ. 5 ನೀತಿ ಎಂಬುದು ಸಾಧಿಸಬೇಕಾದ ಧರ್ಮವೇ ಹೊರತು ಸಹಜವಾದ ಗುಣವಲ್ಲ. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮಾ. 6 ನಂಬಿಕೆ ಇರಬೇಕು, ನಂಬಿಕೆಗೆ ಕಣ್ಣಿರಬೇಕು. ನಂಬಿಕೆಯ ಕಣ್ಣು ತೆರೆದಿರಬೇಕು. ಆಗ ನಂಬಿಕೆಯ ನಂಬಬಹುದು. ಎಸ್. ವಿ. ರಂಗಣ್ಣ. 3 ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1 ಕರ್ನಾಟಕ ರಾಜ್ಯ ಅಂಧ ನೌಕರರ ಸಂಘದ 2012ನೇ ಸಾಲಿಗೆ ಮಹಾ ಚುನಾವಣೆ ನಡೆಯಲಿದ್ದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸಂಘದ ಸದಸ್ಯರು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗಿ ಸಂಘದ ವತಿಯಿಂದ ತಿಳಿಸಲಾಗಿದೆ. 2 ಮೈಸೂರಿನ ಎಟಿಐ ಸಂಸ್ಥೆಯಲ್ಲಿ 6ನೇ ಹಂತದ ಅಂತಿಮ ತರಬೇತಿ ಪ್ರಾರಂಭ ಆಗಿದ್ದು, ನಮ್ಮ ಮಹಾನಿರ್ದೇಶಕರು ಕೂಡ ಈ ತಿಂಗಳ 30ರಂದು ನಿವೃತ್ತಿಯಾಗಲಿದ್ದು, ನಮ್ಮ ಸಂಘದ ಸುಮಾರು 500ಕ್ಕೂ ಹೆಚ್ಚು ಸದಸ್ಯರಿಗೆ ಇವರ ಮಾರ್ಗದರ್ಶನದಲ್ಲಿ ತರಬೇತಿ ನೀಡಲಾಗಿದ್ದು, ಸಂಸ್ಥೆಗೂ ಹಾಗೂ ಮಹಾನಿರ್ದೇಶಕರಿಗೆ ಸಂಘವು ಅಭಿನಂದನೆ ಸಲ್ಲಿಸಲು ಬಯಸುತ್ತದೆ. 3 ಆಕ್ಸೆಸಿಬಿಲಿಟಿಯನ್ನು ಸರ್ಕಾರದ ಮಟ್ಟದಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸಲು ಶ್ರೀಯುತ ಶ್ರೀನಿವಾಸ ಮೂರ್ತಿ ಬಿ. ಜಿ ಅವರ ಮುಂದಾಳತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವಾಲಯಗಳಿಗೆ ಒಡೆಯುವ ತುಣುಕನ್ನು ಮಾಡಿ ಮನವರಿಕೆ ಮಾಡಿಕೊಡಲಾಗಿದೆ. 4 ಅಂಗವಿಕಲರಿಗೆ ಮುಂಬಡ್ತಿಯಲ್ಲಿ ಮೀಸಲಾತಿ ವಿಷಯದಲ್ಲಿ ಬಿ ಮತ್ತು ಎ ವೃಂದದವರಿಗೆ ಹೈಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಹಿರಿತನದ ಆಧಾರದ ಮೀಸಲಾತಿ ನೀಡಬೇಕೆಂದು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಾಗಿದೆ. 5 ಸರಕಾರದ ಮಟ್ಟದಲ್ಲಿ ಹಲವಾರು ಪತ್ರಗಳ ವ್ಯವಹಾರಗಳು ಚಾಲ್ತಿಯಲ್ಲಿದ್ದು ಅವುಗಳ ಕ್ರಿಯಾಶೀಲತೆಯನ್ನು ಪರಿಶೀಲಿಸಲಾಗುತ್ತಿದೆ. 6 ಚುನಾವಣೆಯಲ್ಲಿ ಸಂಘದ ಎಲ್ಲ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗಿ ಸಂಘವು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತದೆ. 4 ಪರಿಸರ ಕಾಳಜಿ. ಉಷಾ ಕಿರಣ ಎಂಬ ಆಶಾ ಕಿರಣ. ಪರಿಸರ ಸಮತೋಲನದ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಖಾಸಗಿ ಕಾಡುಗಳು ಆಶಾ ಕಿರಣದಂತೆ ಒದಗಿ ಬರಬಲ್ಲವು. ಇಂಥದ್ದೊಂದು ವಿಶಿಷ್ಟ ಕಾಡು ಸಾಗರ ತಾಲ್ಲೂಕಿನಲ್ಲಿದೆ. ಉಷಾ ಕಿರಣ ಎನ್ನುವುದು ಈ ಖಾಸಗಿ ಕಾಡಿನ ಹೆಸರಷ್ಟೇ ಅಲ್ಲ, ಅದು ಪರಿಸರ ಸಂರಕ್ಷಣೆಯ ಒಂದು ಜೀವಂತ ಪರ್ಯಾಯ. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಿಂದ ಉತ್ತರಾಭಿಮುಖವಾಗಿ ಹೆಗ್ಗೋಡಿನವರೆಗೆ 7 ಕಿ.ಮೀ. ಬೈಪಾಸ್ ರಸ್ತೆಯಲ್ಲಿ ಸಾಗಿ, ಮುಖ್ಯ ರಸ್ತೆಯಿಂದ ಎಡಕ್ಕೆ ತಿರುಗಿದರೆ 300 ಮೀಟರ್ ದೂರದಲ್ಲಿ ಕಬ್ಬಿಣದಿಂದ ನಿರ್ಮಿಸಿದ ಬಾಗಿಲು ಸಿಗುತ್ತದೆ. ಸಮಯ ನಿಗದಿ ಮಾಡಿಕೊಂಡು ಬಂದರೆ, ಗೇಟಿನ ಹತ್ತಿರ ಬಂದು ನಿಮ್ಮನ್ನು ಒಳಗೆ ಕರೆದೊಯ್ಯಲು ಯಾರಾದರೂ ಬರುತ್ತಾರೆ. ಗೇಟಿನಿಂದ ಬಲಕ್ಕೆ ತಿರುಗಿದರೆ 10 ಅಡಿ ಅಗಲದ ಕಚ್ಚಾ ರಸ್ತೆ. ರಸ್ತೆಯ ಬಲಭಾಗದಲ್ಲಿ ನೂರಾರು ಹಚ್ಚ ಹಸುರಿನ ಬಿದಿರು ಗಿಡಗಳು ಗಾಳಿಗೆ ತೊನೆಯುತ್ತಿರುವುದನ್ನು ಕಾಣುವಿರಿ. ಹಾಗೆಯೇ ಎಡಭಾಗದಲ್ಲಿ ದಟ್ಟವಾಗಿ ಹೆಣೆದುಕೊಂಡ ಅಸಂಖ್ಯ ಗಿಡ, ಮರ, ಬಳ್ಳಿಗಳು ಕಾಣುತ್ತವೆ. ಬೆಳಗಿನ ಅಥವಾ ಸಂಜೆಯ ಇಳಿ ಹೊತ್ತಿನಲ್ಲಿ ಹೋದರೆ ನಿಮಗೆ ನೂರಾರು ಪಕ್ಷಿಗಳ ಕಲರವ ಕೇಳುವ ಭಾಗ್ಯವಿದೆ. ಇದು ಉಷಾ ಕಿರಣ ಎಂಬ ಖಾಸಗಿ ಕಾಡಿನ ಕಥೆ. ಬೆಂಗಳೂರಿನ ಉದ್ಯಮಿಯೊಬ್ಬರು ಸಾಗರದಿಂದ ಬರೀ 7 ಕಿ.ಮೀ. ದೂರದಲ್ಲೊಂದು 21 ಎಕರೆ ಖುಷ್ಕಿ ಅಥವಾ ಒಣಭೂಮಿ ಎನ್ನಬಹುದು ಅದನ್ನು ಕೊಂಡರು. ಅವರು ಮೂಲತಃ ಕೃಷಿಕರೇ ಆಗಿದ್ದು, ಓದಿ ಬೆಂಗಳೂರು ಸೇರಿ ಉದ್ಯಮಿಯಾಗಿದ್ದರು. ಜಾಗವನ್ನೇನೋ ಕೊಂಡರು. ಆ ಜಾಗದಲ್ಲಿ ಏನು ಮಾಡುವುದು? ನೀರಿಲ್ಲದ ಒಣಭೂಮಿಯಿಂದ ಉತ್ಪತ್ತಿ ಬರಬೇಕೆಂಬ ಆಲೋಚನೆಯಿಂದ ಖರೀದಿಸಿದ್ದೂ ಆಗಿರಲಿಲ್ಲ. ಅವರ ಒಳ ಮನಸ್ಸಿನಲ್ಲಿ ಅಲ್ಲೊಂದು ಆಸ್ಪತ್ರೆ ನಿರ್ಮಿಸಿ ಬಡಬಗ್ಗರಿಗೆ ಉಚಿತ ಚಿಕಿತ್ಸೆ ನೀಡಿ ಸಮಾಜಕ್ಕೆ ಒಳಿತು ಮಾಡುವ ಆಲೋಚನೆಯಿತ್ತು. ಆದರೆ ಸ್ನೇಹಿತರ ಸಲಹೆ ಮೇರೆಗೆ ಆ ಯೋಜನೆ ಕೈಬಿಟ್ಟು 21 ಎಕರೆ ಭೂಮಿಯನ್ನು ಖಾಸಗಿ ಕಾಡು ಮಾಡುವ ಸಾಹಸಕ್ಕಿಳಿದರು. ಮಧ್ಯ ಪಶ್ಚಿಮ ಘಟ್ಟದ ಕಾಲಬುಡದಲ್ಲಿ ಮಾದರಿಯಾಗಿ ಕಾಡು ಬೆಳೆಸುವ ಕಾರ್ಯ ಸುಲಭವಾಗಿರಲಿಲ್ಲ. ಕುರುಚಲು ಕಾಡು ಮೇಲೆದ್ದು ನೈಜ ಅರಣ್ಯದ ಹಂತಕ್ಕೆ ಬರುವ ಹೊತ್ತಿಗೆ ಸಾಕಷ್ಟು ಸವಾಲುಗಳು ಎದುರಾದವು.
ಮರಳುಗಾಡಿನ ನೆಂಟನಂತಿರುವ ಈ ಭೂಮಿಯಲ್ಲಿ ಏನೇನೂ ಬೆಳೆಯದು, ಭೂ ಪರಿವರ್ತನೆ ಮಾಡಿ ನಿವೇಶಗಳನ್ನಾಗಿಸಿ ಮಾರುವುದು ಲಾಭ ಎಂಬ ಪುಕ್ಕಟೆ ಸಲಹೆಗಳು ಬಂದೆವು. ಅವೆಲ್ಲವನ್ನೂ ಮೀರಿ ಯಶಸ್ಸಿನ ಮೆಟ್ಟಿಲೇರುತ್ತಿರುವ ಉಷಾ ಕಿರಣ, ಕಿರುಕಾಡು ನಿರ್ಮಿಸುವವರಿಗೆ ಈಗ ದಾರಿದೀಪ. ಕಿರುಕಾಡು ಏಕೆ ಬೇಕು? ಕೈಗಾರಿಕೋತ್ತರ ಮಾನವ ಕೇಂದ್ರಿತ ಅಭಿವೃದ್ಧಿಯಲ್ಲಿ ಜಗತ್ತಿನ ಸೂಕ್ಷ್ಮ ಪರಿಸರ ಸಾಕಷ್ಟು ನಾಶವಾಗಿದೆ. ಒಂದು ಕಾಲದಲ್ಲಿ ನಾಶ ಮಾಡಲು ಸಾಧ್ಯವೇ ಇಲ್ಲ ಎಂಬಂತಿದ್ದ ಕಾಡು ಇವತ್ತು ಮನುಷ್ಯರ ಸಹಕಾರವಿಲ್ಲದೆ ಬದುಕುವುದೇ ಇಲ್ಲ ಎಂಬ ಸ್ಥಿತಿಗೆ ಬಂದು ತಲುಪಿದೆ. ಈ ಸ್ಥಿತ್ಯಂತರದಿಂದಾಗಿ ಹಲವು ಅವಘಡಗಳು ಘಟಿಸುತ್ತಿವೆ. ಮುಖ್ಯವಾಗಿ ಹವಾಗುಣ ಬದಲಾವಣೆ. ಇದರಿಂದಾಗಿ ಜೀವ ವೈವಿಧ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಮಾರುತಗಳು ದಿಕ್ಕು ಹಾಗೂ ಕಾಲ ಎರಡನ್ನೂ ಬದಲಿಸುತ್ತಿವೆ. ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಏಕಕಾಲಕ್ಕೆ ಸಂಭವಿಸುತ್ತಿವೆ. ಧ್ರುವ ಪ್ರದೇಶಗಳ ಮಂಜುಗಡ್ಡೆ ಶೀಘ್ರವಾಗಿ ಕರಗುತ್ತಿವೆ. ಸಮುದ್ರದ ಮಟ್ಟ ಏರುತ್ತಿದೆ. ಹವಾಗುಣ ಬದಲಾವಣೆಗೆ ಮಾನವನ ಚಟುವಟಿಕೆಗಳೇ ನೇರವಾದ ಕಾರಣ ಎಂದು ಪ್ರಪಂಚದ 97% ವಿಜ್ಞಾನಿಗಳು ಪ್ರತಿಪಾದಿಸಿದ್ದಾರೆ. ಹವಾಗುಣ ಬದಲಾವಣೆಯ ಉಪಸಂಕಷ್ಟಗಳು ನೂರಾರು. ಅತಿ ಹಾಗೂ ಅನಾವೃಷ್ಟಿಯಿಂದ ಜಲಭದ್ರತೆಗೆ ಧಕ್ಕೆಯುಂಟಾದರೆ, ಜೀವ ವೈವಿಧ್ಯ ನಾಶದಿಂದ ಆಹಾರದ ಅಭದ್ರತೆ ಉಂಟಾಗುತ್ತದೆ. ಸಮುದ್ರದ ಮಟ್ಟ ಏರುವುದರಿಂದ ತೀರ ಪ್ರದೇಶದ ಜನರು ಗುಳೆಯೆದ್ದು ಘಟ್ಟ ಪ್ರದೇಶಗಳಿಗೆ ವಲಸೆ ಬರುತ್ತಾರೆ. ಜನಸಂಖ್ಯೆ ಸಾಂದ್ರತೆ ಹೆಚ್ಚುತ್ತಿದ್ದಂತೆ ಸಮಾಜದಲ್ಲಿ ನಾನಾ ವಿಧದ ಅರಾಜಕತೆ, ಅಶಾಂತಿ, ನೀರಿಗಾಗಿ ಹೊಡೆದಾಟ ಇತ್ಯಾದಿಗಳು ಸಂಭವಿಸುತ್ತವೆ. ವಾತಾವರಣದಲ್ಲಿ ಇಂಗಾಲಾಮ್ಲದ ಮಟ್ಟ 350 ppm ಇದ್ದಲ್ಲಿ ಅದನ್ನು ಆರೋಗ್ಯವಂತ ವಾತಾವರಣ ಎಂದು ಕರೆಯಲಾಗುತ್ತದೆ. 2013ರಲ್ಲಿ ಈ ಮಟ್ಟ 400 ತಲುಪಿ ಈಗ 425 ppm ನಷ್ಟಾಗಿದೆ. ಅಶುದ್ಧ ಗಾಳಿ ಸೇವನೆಯಿಂದ ಮಕ್ಕಳ ಹಾಗೂ ವೃದ್ಧರ ಮರಣ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಹಾಗಾದರೆ ಮುಂದಿನ ದಿನಗಳು ಕಷ್ಟ ಕೋಟಲೆಗಳಿಂದಲೇ ತುಂಬಿರುವುದೇ ಎಂಬ ಪ್ರಶ್ನೆ ಸಹಜವಾಗಿ ಏಳುತ್ತದೆ. ಇದಕ್ಕೆ ಉತ್ತರ ಹೌದು ಎಂಬುದೇ ಆಗಿದೆ. ಇದಕ್ಕೆ ಪರಿಹಾರ ಇಲ್ಲವೇ ಎಂಬ ಮತ್ತೊಂದು ಪ್ರಶ್ನೆಯೂ ಉದ್ಭವಿಸುತ್ತದೆ. ಇದಕ್ಕೆ ಇದೆ. ಆದರೆ ಪ್ರಯತ್ನ ಬೇಕು ಎಂಬುದೇ ಉತ್ತರ. ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಅರಣ್ಯ ನಾಶ ಆಗುತ್ತಿರುವುದು ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಲು ಕಾರಣ. ಹಾಲಿ ಇರುವ ಅರಣ್ಯ ಪ್ರದೇಶಗಳನ್ನು ಉಳಿಸಿಕೊಳ್ಳುವುದೇ ಹವಾಗುಣ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡುವ ಪ್ರಮುಖ ಅಸ್ತ್ರ. ಜೊತೆಗೆ ಅರಣ್ಯ ಪ್ರದೇಶಗಳ ವ್ಯಾಪ್ತಿಯನ್ನು ಖಾಸಗಿ ಮಟ್ಟದಲ್ಲೂ ಹೆಚ್ಚಿಸುವುದು ಎರಡನೇ ದೊಡ್ಡ ಕೊಡುಗೆ. ಈ ಎಲ್ಲ ಹಿನ್ನೆಲೆಗಳನ್ನು ಇಟ್ಟುಕೊಂಡು ಸಮಸ್ಯೆಗಳಿಗೆ ಕಿಂಚಿತ್ ಪರಿಹಾರ ಹಾಗೂ ಸಮಾಜದ ಎದುರು ಒಂದು ರೂಪಕವಾಗಿ ತೋರಿಸಬಲ್ಲ ಸಾಧ್ಯತೆಯನ್ನು ಇಟ್ಟುಕೊಂಡು ಹುಟ್ಟಿದ ಸಂಸ್ಥೆ ಉಷಾ ಕಿರಣ. ಕಾಡು ಕಟ್ಟುವುದು ಸುಲಭವಲ್ಲ. ಪರಿಸರ ವಿರೋಧಿ ಹಾಗೂ ಪಕ್ಕ ವಾಣಿಜ್ಯ ಬೆಳೆಗಳಾದ ನೀಲಗಿರಿ, ಅಕೇಶಿಯಾ ಬೆಳೆದು ಬರಡಾದ ಭೂಮಿಯನ್ನು ಮತ್ತೆ ನೈಸರ್ಗಿಕ ಹಂತಕ್ಕೆ ತಂದು ಹಸನು ಮಾಡುವುದು ಸುಲಭವಾಗಿರಲಿಲ್ಲ. ಈ ವಿದೇಶಿ ಕಳೆಗಳು 16 ವರ್ಷದಿಂದ ಈ ಜಾಗದ ಸಾರ ಹೀರಿ ತೆಗೆದು ಹಾಕಿದ್ದವು. ಮಣ್ಣು ಥೆಟ್ ಮರಳಿನ ರೂಪ ಪಡೆದಿತ್ತು. ಏನೇ ಬೆಳೆಯುವುದಾದರೂ ಮೊದಲು ಮಣ್ಣಿನ ಆರೋಗ್ಯ ಸರಿ ಇರಬೇಕು. ಈ ಕೆಲಸ ಒಂದೆರಡು ದಿನದಲ್ಲಿ ಆಗುವಂಥದ್ದಲ್ಲ. ಅಲ್ಲಿ ಈಗಾಗಲೇ ಬೆಳೆಯುತ್ತಿರುವ ನೈಸರ್ಗಿಕ ಗಿಡಗಳ ಎಲೆಗಳು ಉದುರಿ ಮಣ್ಣಿನ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರವಾಗಬೇಕು. ಪೆಡುಸಾದ ಮಣ್ಣಿಗೆ ಮತ್ತೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಮರಳಿ ಬರಬೇಕು. ಹಕ್ಕಿ ಪಕ್ಷಿಗಳು ಬಂದು ಗೂಡು ಕಟ್ಟಬೇಕು. ಕಾಟಿಗಳ ಸಗಣಿ ಗೊಬ್ಬರ, ಅದನ್ನು ಮಣ್ಣಿಗೆ ಸೇರಿಸುವ ಕೀಟಗಳು, ಜಿಂಕೆಯ ಹಿಕ್ಕೆ, ನವಿಲಿನ ಪಿಷ್ಟಿ, ಚರಾಚರದ ಸಾವಯವ ಪದಾರ್ಥಗಳು ಕಳಿತು ಮಣ್ಣಾಗಬೇಕು. ಬೀಜ ಪ್ರಸರಣ ಮಾಡುವ ಮಂಗಟ್ಟೆ, ಪುನುಗು ಬೆಕ್ಕುಗಳು ಅಲ್ಲಿಗೆ ಬರಬೇಕು. ಅವು ಎಲ್ಲಿಂದಲೋ ಎತ್ತಿಕೊಂಡು ಬಂದ ಬೀಜಗಳು ಹಿಕ್ಕೆಯ ಸಾರವನ್ನು ಹೀರಿಕೊಂಡೇ ಬೆಳೆಯಬೇಕು. ಮಲೆನಾಡಿನಲ್ಲಿ ಕಾಡು ಬೆಳೆಸುವುದು ಒಂದು ತರಹದಲ್ಲಿ ಸುಲಭವೂ ಹೌದು, ಇನ್ನೊಂದು ತರಹದಲ್ಲಿ ಕಷ್ಟ. ಯಾವುದೇ ಒಂದು ಪ್ರದೇಶಕ್ಕೆ ಮನುಷ್ಯ ಮತ್ತು ಜಾನುವಾರು ಒಂದು 10 ವರ್ಷ ಕಾಲಿಡದೆ ಹೋದಲ್ಲಿ ಅಲ್ಲೊಂದು ವಿಶಿಷ್ಟ ಕಾಡು ನಿರ್ಮಾಣವಾಗುತ್ತದೆ. ಕಷ್ಟ ಏಕೆಂದರೆ ಅಂತಹ ಜಾಗ ಯಾವುದೂ ಇಲ್ಲ. ಜನ ತಮ್ಮ ಅಗತ್ಯಗಳಿಗೆ ಕಾಡಿನ ಸೊಪ್ಪು, ಕಟ್ಟಿಗೆ ಇತ್ಯಾದಿಗಳನ್ನು ಅತಿಯಾಗಿ ಬಳಸಿ ಅಲ್ಲಿ ಕಾಡು ನಿರ್ಮಾಣವಾಗುವ ಸಾಧ್ಯತೆಯನ್ನು ಮೊಟಕುಗೊಳಿಸಿದರೆ ಜಾನುವಾರುಗಳು ಹಲವು ತರಹದ ಸಸ್ಯಗಳನ್ನು ತಿಂದು ಹಾಳು ಮಾಡುತ್ತವೆ. ಕಾಡು ನಿರ್ಮಾಣವಾಗಲು ನಿಸರ್ಗದ ಎಲ್ಲರ ಸಹಕಾರ ಬೇಕು. ಈ ಹಿಂದೆ ಈ ಭಾಗದಲ್ಲಿ ಹೇರಳವಾಗಿದ್ದ ಗೀಜಗ ಹಕ್ಕಿಗಳು ಕಣ್ಮರೆ ಹಂತಕ್ಕೆ ತಲುಪಿವೆ.
ರೈತರು ಲಾಭದಾಯಕವಲ್ಲವೆಂದು ಭತ್ತ ಬೆಳೆಯುವುದನ್ನು ಕಡಿಮೆ ಮಾಡಿದರು. ಇನ್ನು ಕೆಲವರು ಅತಿಯಾಗಿ ಕೀಟನಾಶಕ ಬಳಸಿದರು. ಭತ್ತವನ್ನೇ ಆಶ್ರಯಿಸಿದ್ದ ಗಿಜಗ ಸಂತತಿ ಸೊರಗಿತು. ಗೂಡು ಕಟ್ಟಲು ಬೇಕಾದ ಕಚ್ಚಾ ವಸ್ತುಗಳ ಅಭಾವ ಹಾಗೂ ವಿಷಯುಕ್ತ ಆಹಾರ ಅವುಗಳನ್ನು ಅಳಿವಿನಂಚಿಗೆ ತಂದು ನಿಲ್ಲಿಸಿದೆ. ಉಷಾ ಕಿರಣಕ್ಕೆ ಮತ್ತೆ ಗಿಜಗ ಹಕ್ಕಿಗಳನ್ನು ಆಕರ್ಷಿಸಿ ಮರು ಪ್ರತಿಷ್ಠಾನಗೊಳಿಸುವ ಯೋಚನೆಯಿಂದ ಒಂದು ಕೆ.ಜಿ. ಭತ್ತದ ಬೀಜ ತಂದು ಅಗಳದ ಏರಿಯಲ್ಲಿ ಬಿತ್ತಿದೆವು. ಗೂಡು ಕಟ್ಟಲು ಲಗತ್ತಾಗುವ ಲಾವಂಚ ಹುಲ್ಲನ್ನು ತಂದು ಬೆಳೆಸಿದೆವು. ಆದಷ್ಟು ಬೇಗ ಭತ್ತ ಬೆಳೆದು ಹಕ್ಕಿಗಳಿಗೆ ಆಹಾರವಾಗಲಿ ಎಂದು ಬಯಸಿದರೆ 2015 ಇನ್ನದ 16ರ ತೀವ್ರ ಬರಗಾಲದ ಕಾರಣ ಭತ್ತ ಸಸಿಯಾಗಲೇ ಇಲ್ಲ. ಹಾಗಂತ ಅದು ವ್ಯರ್ಥವೂ ಆಗಲಿಲ್ಲ. ಮೊಳೆಯದ ಭತ್ತ ಇರುವೆಗಳ ಆಹಾರಕ್ಕಾಯಿತು ಎನ್ನುತ್ತಾರೆ ಉಷಾ ಕಿರಣ ಯೋಜನೆಯ ರೂವಾರಿ. ಸವಾಲುಗಳ ಸುರಿಮಳೆ. ಉಷಾ ಕಿರಣ ಯೋಜನೆಯನ್ನು ಗಂಭೀರವಾಗಿ ಪರಿಗಣಿಸಿ ಹೆಜ್ಜೆ ಮುಂದಿಡುವ ಆರಂಭಿಕ ವರ್ಷಗಳಲ್ಲೇ ಅಂದರೆ 2014ರಿಂದ 2016ರವರೆಗೆ ಈ ಭಾಗದಲ್ಲಿ ಬರಗಾಲ ಆರಂಭವಾಗಿತ್ತು. ವಿಪರೀತ ಧಗೆ ಕಾರಣಕ್ಕೆ ಮಳೆಗಾಲದಲ್ಲಿ ನೆಟ್ಟ ಗಿಡಗಳು ಒಣಗುತ್ತಿದ್ದವು. ಅರಣ್ಯ ಇಲಾಖೆಯಿಂದ ತಂದ ಮಾವು, ಹಲಸು, ಸಾಲು ಧೂಪ ಇತ್ಯಾದಿ ಗಿಡಗಳಾಗಲಿ, ಖಾಸಗಿ ಸಸ್ಯ ತೋಟದಿಂದ ತಂದ ಹಣ್ಣು ಹಂಪಲಿನ, ಹೂವಿನ ಸಸ್ಯಗಳಲ್ಲಿ ಬಹುತೇಕ ಯಾವುದೂ ಉಳಿಯಲಿಲ್ಲ. ಇದೊಂದು ಸಂದಿಗ್ಧ ಪರಿಸ್ಥಿತಿಯಾಯಿತು. ಚಿನ್ನದ ಬೆಲೆ ಬಾಳುವ ಜಾಗವನ್ನು ನೈಸರ್ಗಿಕ ಕಾಡನ್ನಾಗಿ ಮಾಡಿ ಎಂದು ಧಾರೆ ಎರೆದುಕೊಟ್ಟವರಿಗೆ ಏನು ಹೇಳುವುದು? ಈ ಪರೀಕ್ಷೆ ಪಾಸ್ ಮಾಡುವ ಬಗೆ ಹೇಗೆ? ಎಲ್ಲವೂ ನಾವಂದುಕೊಂಡಂತೆ ನಡೆದರೆ ಪ್ರಪಂಚ ಎಷ್ಟು ಸುಂದರವಾಗಿರುತ್ತದೆ ಎಂಬ ಸ್ವಾರ್ಥ ಎಲ್ಲರಲ್ಲೂ ಇರುತ್ತದೆ. ಕಾಡು ಕಟ್ಟುವ ವಿಚಾರದಲ್ಲಿ ಈ ಸ್ವಾರ್ಥ ನಮಗೆ ಕೊಂಚ ಹೆಚ್ಚೇ ಇತ್ತೇನೋ? ನೆಲದಿಂದ 16 ಟಿಸಿಲೊಡೆದು ಮೇಲೆದ್ದು ಬರುವ ಮತಿ, ಹುಣಾಲು, ಸಳ್ಳೆ, ಕುನ್ನೆರಳು ಗಿಡಗಳು ಪೊದೆಯಾಗಿ ಹಬ್ಬುತ್ತಿದ್ದವು. ಹೆಚ್ಚುವರಿ ಟಿಸಿಲುಗಳನ್ನು ಕತ್ತರಿಸುವುದರಿಂದ ಕತ್ತರಿಸದೆ ಬಿಟ್ಟ ಟಿಸಿಲು ಬೇಗ ಬೆಳೆಯುತ್ತದೆ ಎಂಬುದೊಂದು ಸಸ್ಯಶಾಸ್ತ್ರ ವಿಜ್ಞಾನದ ಸತ್ಯ. ಈ ಕ್ರಮಕ್ಕೆ ಅರಣ್ಯ ಇಲಾಖೆಯ ಭಾಷೆಯಲ್ಲಿ ಸಿಂಗ್ಲಿಂಗ್ ಎನ್ನುತ್ತಾರೆ. ಈ ಪ್ರಯೋಗ ಮಾಡಿದರೆ ಉದ್ದೇಶಿತ ಕಾಡಿನ ಪ್ರಾಥಮಿಕ ಹಸುರು ಛಾವಣಿ ತಯಾರಾಗುತ್ತದೆ. ಸರಿ, ಹರಿತ ಕತ್ತಿಯಿಂದ ಮುಖ್ಯ ಟೊಂಗೆಗೆ ತೊಂದರೆಯಾಗದಂತೆ ಉಳಿದ ಚಿಕ್ಕ ರೆಂಬೆಗಳನ್ನು ಕತ್ತರಿಸುವ ಕೆಲಸವೂ ಸಾಗಿತು. ಅಚ್ಚರಿ ಎಂಬಂತೆ ಸಿಂಗ್ಲಿಂಗ್ ಒಳಗಾದ ಸ್ಥಳೀಯ ಗಿಡಗಳು ಪುಟ್ಟಿದೆದ್ದವು. ಈ ಕಾಡನ್ನು ಜಾನುವಾರುಗಳಿಂದ ಕಾಪಾಡಿಕೊಳ್ಳುವುದು ಮತ್ತೊಂದು ಸವಾಲಾಗಿತ್ತು. ಮಾಲೀಕರು ಹೆಚ್ಚು ಮೇವು ಹಾಕದ ಕಾರಣ ತೋಟ, ಗದ್ದೆಗಳಿಗೆ ನುಗ್ಗುವ ಮಲೆನಾಡು ಗಿಡ್ಡಗಳು ಎಂತಹದೇ ಬೇಲಿ ಮಾಡಿ ಬೆಳೆಯನ್ನು ಬಚಾವು ಮಾಡಿಕೊಳ್ಳಲು ಬಯಸಿದರು. ಎಲ್ಲ ಪ್ರಯತ್ನಗಳನ್ನು ಮೀರಿ ಹೊಟ್ಟೆ ತುಂಬಿಸಿಕೊಳ್ಳುವ ಕೌಶಲ ರೂಢಿಸಿಕೊಂಡಿರುತ್ತವೆ. ಅಗಳ, ಬೆಲಿ, ಗೇಟು ಇತ್ಯಾದಿಗಳೆಲ್ಲ ಸಾಕಷ್ಟು ಬಂದೋಬಸ್ತು ಆಗಿವೆ. ಇನ್ನು ತುಡುಗು ಜಾನುವಾರುಗಳ ಕಾಟವಿಲ್ಲ ಎಂದು ನಂಬಿ ಕುಳಿತವನ ಎದೆಯ ಮೇಲೆ ಕಲ್ಲು ಬಂಡೆ ಬಿದ್ದಂತೆ ಆಗುವ ಘಟನೆಯೊಂದು ನಡೆಯಿತು. ಆಂದಿನಂತೆ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದೆ. ಅಗಳದ ದಂಡೆ ಮೇಲೆ ನೆಟ್ಟ ಬಿದಿರಿನ ಗಿಡಗಳು ಬುಡ ಸಮೇತ ಕಿತ್ತು ರಸ್ತೆಯಲ್ಲಿ ಬಿದ್ದಿದ್ದವು. ಹನಿ ನೀರಿಲ್ಲದೆ ವಾತಾವರಣ ವೈಪರೀತ್ಯವನ್ನು ಮೀರಿ ಚಿಗುರುತ್ತಿರುವ ಬಿದಿರಿನ ಬಗ್ಗೆ ನಮಗೆ ಅತೀವ ಹೆಮ್ಮೆಯಿತ್ತು. ಮೊದಲ ನೋಟಕ್ಕೆ ಏನೂ ಗೊತ್ತಾಗುವಂತೆ ಇರಲಿಲ್ಲ. ನೆಲಕ್ಕೆ ಬಿದ್ದ ಬಿದಿರು ಬೋಡಿ ಹೋಗಿತ್ತು. ಬಹುಶಃ ಕಾಡುಕೋಣದ ಹಿಂದಿನ ಕೆಲಸವಿರಬಹುದು ಎಂದುಕೊಂಡೆ. ಜೊತೆಗಿದ್ದ ಕೆಲಸದ ನಾರಾಯಣನ ಸಹಾಯ ಕೇಳಿದೆ. ಸದಾ ಹಳಿಯಲ್ಲಿ ಮೈ ಮುರಿದು ದುಡಿಯುವ ನಾರಾಯಣನ ಅನುಭವ ಪತ್ತೆ ಕೆಲಸಕ್ಕೆ ನೆರವಾಯಿತು. ಬಂದೋಬಸ್ತಾಗಿದ್ದ ಬೆಲಿನ್ಯೂಸುಳಿ ಬಂದ ತುಡು ಜಾನುವಾರುಗಳೇ ಈ ಕೆಲಸ ಮಾಡಿದ್ದವು. ಇಷ್ಟು ಬಂದೋಬಸ್ತು ಅಗಳವನ್ನು ಹಾರಿ ಬಂದು ಈ ಮಲೆನಾಡು ಗಿಡ್ಡಗಳು ಬಿದಿರು ನಾಶ ಮಾಡಿದ್ದವು. ಉಳಿದಿದ್ದ 300 ಚಿಲ್ಲರೆ ಬಿದಿರನ್ನು ಗಿಡ್ಡಗಳ ಬಾಯಿಂದ ರಕ್ಷಿಸುವುದು ಹೇಗೆ ಎಂಬುದೇ ಮುಂದಿದ್ದ ದೊಡ್ಡ ಸವಾಲು. ಶೌರ್ಯ ಆಧಾರಿತ ವಿದ್ಯುತ್ ಬೇಲಿ ನಿರ್ಮಿಸಿದ ನಂತರ ತುಡುಗು ದನಗಳ ಕಾಟ ನಿಂತಿತು. ನಮ್ಮ ಊರಿನಲ್ಲಿ ನವಿಲು ಸಂಖ್ಯೆ ಹೆಚ್ಚಾಗಿದೆ ಎಂದು ಕೊಂಚ ಗರ್ವ ಮತ್ತು ಹೆಮ್ಮೆಯಿಂದ ಹೇಳಿಕೊಳ್ಳುವ ಮಲೆನಾಡಿಗರಿಗೆ ಒಂದು ಮಾತು. ನವಿಲಿನ ಸಂಖ್ಯೆ ಹೆಚ್ಚಾಗಿದೆ ಎಂದರೆ ನಿಮ್ಮ ಭಾಗದಲ್ಲಿ ನೈಸರ್ಗಿಕ ಕಾಡು ಅಳಿಯುತ್ತಿದೆ ಎಂದರ್ಥ. ನವಿಲು ಸಂತತಿ ಹೆಚ್ಚಳ ಮಲೆನಾಡಿನ ಅರಣ್ಯ ನಾಶವನ್ನು ಢಾಳಾಗಿ ತೋರಿಸುವ ಸೂಚಕ. ಪ್ರಾರಂಭದಲ್ಲಿ ನೂರಾರು ನವಿಲುಗಳು ಉಷಾ ಕಿರಣದ ಬಯಲಿನಲ್ಲಿ ತಿರುಗಾಡಿಕೊಂಡಿದ್ದವು. ಕಾಡು ಆವರಿಸಿದ ಕಾರಣ ಒಂದು ಅವು ಆಹಾರ ಚಕ್ರದಲ್ಲಿ ಬಳಕೆಯಾದವು, ಇಲ್ಲವೋ ದಟ್ಟ ಕಾಡು ಒಗ್ಗುವುದಿಲ್ಲವೆಂಬ ಕಾರಣ ಬಯಲು ಪ್ರದೇಶಗಳಿಗೆ ವಲಸೆ ಹೋದವು. ಉಷಾ ಕಿರಣದಲ್ಲಿ ಸಿದ್ಧ ಮಾಡರಿ
ಅಪಾರ ಅನುಭವ ಮತ್ತು ಜ್ಞಾನವುಳ್ಳ ಸಸ್ಯ ತಜ್ಞರು ಉಷಾ ಕಿರಣದಲ್ಲಿರುವ ಸಸ್ಯ ಪ್ರಭೇದಗಳನ್ನು ದಾಖಲಿಸಿದರು. ಪ್ರತಿ ಎಕರೆ ಪ್ರದೇಶ ಎಷ್ಟು ಇಂಗಾಲಾಮ್ಲ ಹೀರಿಕೊಂಡಿದೆ ಎಂಬ ಲೆಕ್ಕಾಚಾರ ಮಾಡಿದರು. ಮಣ್ಣಿನ ಕೆಳಗೆ ವೃದ್ಧಿಯಾಗಿರುವ ಸೂಕ್ಷ್ಮಾಣುಗಳ ತಖ್ತೆಯು ತಯಾರಾಯಿತು. ಇರುವೆಯಿಂದ ಹಿಡಿದು ಸಸ್ತನಿವರೆಗೆ ಎಷ್ಟು ಪ್ರಭೇದದ ಪ್ರಾಣಿ, ಪಕ್ಷಿ, ಕೀಟಗಳಿವೆ ಎಂಬುದನ್ನು ಜೀವಿ ವಿಜ್ಞಾನಿಗಳು ದಾಖಲು ಮಾಡಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ಮಳೆ ಮಾಪನದಲ್ಲಿ ಎಷ್ಟು ಮಳೆಯಾಗಿದೆ ಎಂದು ದಾಖಲಾಗುತ್ತದೆ. ಅಲ್ಲಿ ವಾಸಿಸುತ್ತಿರುವ ಕುಟುಂಬಗಳು 75% ಸೌರ ಫಲಕಗಳ ಮೂಲಕ ಲಭ್ಯವಾಗುತ್ತಿರುವ ಶುದ್ಧ ಇಂಧನ ಬಳಸುತ್ತಿವೆ. ಕೇಂದ್ರ ಸರಕಾರ ಕಾರ್ಬನ್ ಮತ್ತು ಗ್ರೀನ್ ಕ್ರೆಡಿಟ್ ಯೋಜನೆಗಳನ್ನು ಮುನ್ನೆಲೆಗೆ ತರುತ್ತಿದೆ. ಅಂದರೆ ಒಂದು ಸಸ್ಯ ಎಷ್ಟು ಇಂಗಾಲಾಮ್ಲ ಹೀರಿಕೊಂಡಿದೆ ಎಂಬುದನ್ನು ಆರ್ಥಿಕವಾಗಿ ಲೆಕ್ಕಾಚಾರ ಹಾಕುವುದು. ಯಾರೆಲ್ಲ ತಮ್ಮ ಜಮೀನಿನಲ್ಲಿ ನೈಸರ್ಗಿಕ ಕಾಡು ಬೆಳೆಸಿ ಇಂಗಾಲಾಮ್ಲ ಶೇಖರಿಸುತ್ತಾರೋ ಅಂತಹ ರೈತರಿಗೆ ಹಣಕಾಸಿನ ಸಹಾಯ ನೀಡುವ ಯೋಜನೆ ಎಂದು ಸ್ಥೂಲವಾಗಿ ಹೇಳಬಹುದು. ಪರಿಸರಕ್ಕೆ ಹಾನಿ ಮಾಡುವ ಏಕಜಾತಿಯ ಮರಗಳು, ಶುಂಠಿಯಂತಹ ಅತಿ ಹೆಚ್ಚು ರಾಸಾಯನಿಕ ಬೇಡುವ ಬೆಳೆಗಳ ಬದಲಿಗೆ ಜೀವವೈವಿಧ್ಯವನ್ನು ಪೊರೆಯುವ ನೈಸರ್ಗಿಕ ಕಾಡು ಬೆಳೆಸುವುದರಿಂದಲೇ ಆರ್ಥಿಕ ಭದ್ರತೆ ಸಿಗುತ್ತದೆ ಎಂದಾದರೆ, ಈ ಕ್ರಮ ಹವಾಮಾನ ತುರ್ತು ಪರಿಸ್ಥಿತಿಯ ನಿಯಂತ್ರಣಕ್ಕೂ ಕಾರಣವಾಗಬಲ್ಲದು. ಅತ್ತ ರೈತರು ನೆಮ್ಮದಿಯಿಂದ ಇರಬಹುದು, ಇತ್ತ ಸ್ವಾಭಾವಿಕ ಅರಣ್ಯ ಮತ್ತು ಜೀವವೈವಿಧ್ಯಕ್ಕೂ ಪೂರಕವಾಗಬಲ್ಲದು. ಇಂತಹ ಸಿದ್ಧ ಮಾದರಿ ಉಷಾ ಕಿರಣದಲ್ಲಿ ಲಭ್ಯವಿದೆ. ಉಷಾ ಕಿರಣದ ಬದಲಾದ ಪರಿಸರವನ್ನು ನೋಡಿದ ಬೆಂಗಳೂರಿನಲ್ಲಿ ನೆಲೆಸಿರುವ ಸಾಗರ ಮೂಲದವರು ತಮ್ಮ ಪಿತ್ರಾರ್ಜಿತ ಒಣಭೂಮಿಯ 1 ಎಕರೆಯನ್ನು ಕಿರುಕಾಡನ್ನಾಗಿ ಪರಿವರ್ತಿಸಿದ್ದಾರೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರೊಫೆಸರ್ ಒಬ್ಬರು ಕಾಡು ಬೆಳೆಸಲೆಂದೇ ಉಷಾ ಕಿರಣದ ಹತ್ತಿರ 5 ಎಕರೆ ಜಾಗ ಕೊಂಡಿದ್ದಾರೆ. ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿಯಿಂದ ನಿವೃತ್ತಿ ಹೊಂದಿದ ಸಾಗರವಾಸಿಯೊಬ್ಬರು ಲಾಭರಹಿತವಾಗಿ ಹಣ್ಣು ಹಂಪಲಿನ ಗಿಡಗಳನ್ನು ಬೆಳೆಸುವುದಕ್ಕಾಗಿ 2 ಎಕರೆ ಜಮೀನು ಹಸನು ಮಾಡುತ್ತಿದ್ದಾರೆ. ಇಡೀ ಮನುಕುಲಕ್ಕೆ ಒಳಿತಾಗುವಂತಹ ಈ ಕಾರ್ಯಕ್ರಮೇಣ ಜನರನ್ನು ಸೆಳೆಯುತ್ತಿದೆ. ಉಷಾ ಕಿರಣ ಬರೀ 10 ವರ್ಷಗಳಲ್ಲಿ ಸಸ್ಯ ಮತ್ತು ಜೀವ ವೈವಿಧ್ಯದ ತವರಾಗಿದೆ. ನೂರಾರು ಪ್ರಭೇದದ ಸಸ್ಯಗಳು ಇಲ್ಲಿ ನಳನಳಿಸುತ್ತಿವೆ. ಬಂದವರಿಗೆ ಯಾವುದೇ ಶುಲ್ಕದ ಬರೆ ಹಾಕದೆ ಶುದ್ಧ ಗಾಳಿ ನೀಡುತ್ತಿವೆ. ಜೀವ ವೈವಿಧ್ಯ ಸಮೃದ್ಧವಾಗಿದೆ. ಕಪ್ಪೆ, ಒತ್ತಿಗಳ ಸಂಖ್ಯೆ ಸ್ವಾಭಾವಿಕವಾಗಿ ಹೆಚ್ಚಿದೆ. ಇವುಗಳನ್ನು ಅರಸಿಕೊಂಡು ಬರುವ ಬೇಟೆ ಪ್ರಾಣಿಗಳ ಸಂಖ್ಯೆಯೂ ಗಣನೀಯವಾಗಿ ಹೆಚ್ಚಿದೆ. ಜೇಡಗಳ 10 ಪ್ರಭೇದಗಳು ಎಲ್ಲೆಂದರಲ್ಲಿ ತಮ್ಮ ನೂಲಿನ ಚಿತ್ತಾರ ಬಿಡಿಸಿಕೊಂಡು ಕುಳಿತಿವೆ. 2018 ಇನದ 19ನೇ ಸಾಲಿನಲ್ಲಿ ಹೂ ಬಿಟ್ಟು ಈ ಭಾಗದಲ್ಲಿ ಸಂಪೂರ್ಣ ಅಳಿದು ಹೋಗಿದ್ದ ಬಿದಿರು ಮತ್ತೆ ಈಗ ಆಳೆತ್ತರ ಬೆಳೆದು ನೆಲಕ್ಕೆ ನೀರಿಂಗಿಸುತ್ತಿವೆ. ನೇಟ ಕ್ಯಾಲಿಯಾಂಡ್ರ ಗಿಡಗಳ ಮಕರಂದ ಹೀರಲು ಬರುವ ಜೇನು, ದುಂಬಿಗಳು, ಚಿಟ್ಟೆ, ಪತಂಗಗಳು, ಹೂಹಕ್ಕಿಗಳು, ಪಿಕಳಾರ, ಚಿಟ್ಟುಗೇಣಿ, ಕಾಜಾಣದ ನಡುವೆ ಬೆಳಗಿನ ಹೊತ್ತು ಪೈಪೋಟಿ ಏರ್ಪಡುತ್ತದೆ. ಇವು ಕಣ್ಣಿಗೆ ಮನೋಹರವಾಗಿ, ಕಿವಿಗೆ ಇಂಪಾಗಿ, ಇಹಲೋಕವನ್ನು ಮರೆಸಿ ಸ್ವರ್ಗ ಸದೃಶವಾಗಿಸುತ್ತವೆ. ಅಪರೂಪಕ್ಕೆ ನವಿಲಿನ ಕೆಕೆಯ ಜೊತೆಗೆ ನರಿಯ ಬಳ್ಳಿಕುವಿಕೆ ಬೋನಸ್ಸು ನಿಮಗೆ ಸಿಗಬಹುದು. ಮಳೆಗಾಲದಲ್ಲಿ ನೀರನ್ನು ಇಂಗಿಸಲು ಅಲ್ಲಲ್ಲಿ ಕಾಂಟ್ಯೂರ್ ಟ್ರೆಂಚ್ಗಳನ್ನು ತೆಗೆಸಲಾಗಿದೆ. ಒಡುವ ನೀರು ಇಲ್ಲಿ ನಿಲ್ಲುತ್ತದೆ. ಇಲ್ಲಿ ಬಳಸುವ ಪಂಪ್, ಲೈಟು ಹೀಗೆ ಎಲ್ಲ ಕೆಲಸಗಳಿಗೂ ಸೂರ್ಯನೇ ದೇವ. ಸೌರಶಕ್ತಿ ಮೂಲಕ ಬೇಕಾದಷ್ಟು ಶುದ್ಧ ಇಂಧನ ಇಲ್ಲಿ ಲಭ್ಯ. ಈ ಪ್ರದೇಶದಲ್ಲಿ ಇಂಗಾಲಾಮ್ಲಕ್ಕಿಟ್ಟ ಹೊರಹೊಮ್ಮುವುದಿಲ್ಲ. ಎಲ್ಲವೂ ಶುದ್ಧ. ಪಶ್ಚಿಮ ಘಟ್ಟಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಎಲ್ಲ ಸಸ್ಯ ಪ್ರಭೇದಗಳ ಶೋಕೆಸನ್ನಾಗಿ ರೂಪಿಸುವ ಮಹತ್ತರ ಯೋಜನೆ ಯಶಸ್ಸಿನ ಮೆಟ್ಟಿಲೇರುತ್ತಿದೆ. ಹಕ್ಕಿ, ಪ್ರಾಣಿಗಳಿಗೆ ನೀಗುವಷ್ಟು ಹಣ್ಣಿನ ಗಿಡಗಳು ಬೇರುಕೊಟ್ಟು ಬೆಳೆಯುತ್ತಿವೆ. ಅಕೇಶಿಯ ಹಾಗೂ ನೀಲಗಿರಿಗಳು ನಿಧಾನವಾಗಿ ಕಾಲು ಕೀಳುತ್ತಿವೆ. ಒಂದು ಆರೋಗ್ಯಭರಿತ ಕಾಡು, ಎಲ್ಲವನ್ನೂ ಪೊರೆಯುತ್ತಾ, ಸಮಸ್ತ ಜೀವಜಾತಿಯನ್ನು ತನ್ನೊಳಗೆ ಪೋಷಿಸುತ್ತಾ, ಜೀವಶಾಸ್ತ್ರ, ಸಸ್ಯಶಾಸ್ತ್ರ ಕಲಿಯುವ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವತ್ತ ದಾಪುಗಾಲಿಕ್ಕಿದೆ. ನಿಮಗಿಲ್ಲಿ ಫ್ರೀ ವೈಫೈ ಸೌಲಭ್ಯ ಸಿಗುವುದಿಲ್ಲ. ಬದಲಿಗೆ ಕಾಜಾಣ, ಮಂಗಟ್ಟೆಗಳ ಸಂಗೀತ ಲಭ್ಯ. ಕಾಡಿನೊಳಗೆ ವಾಹನದ ಸೌಲಭ್ಯವಿಲ್ಲ. ಆದರೆ ನಡೆದರೆ ನಿಮ್ಮ ಇಡೀ ನರಮಂಡಲ ಚೈತನ್ಯವಾಗುವ ಖಾತ್ರಿ ಇದೆ. ಶುದ್ಧ ಹವೆ, ಶುದ್ಧ ನೀರು, ಶುದ್ಧ ವಾತಾವರಣ ನಮ್ಮ ಹಕ್ಕು. ಉಷಾ ಕಿರಣದಲ್ಲಿ ಇವೆಲ್ಲವೂ ಸಾಕಾರವಾಗುತ್ತಿದೆ ಎಂಬುದೇ ಹೆಮ್ಮೆ. ಸಂಸ್ಥೆಯ ವೆಬ್ಸೈಟ್ https://ashakirana.in
ಐನ್ 5 ಪ್ರಜಾಪ್ರಭುತ್ವ ಮೆಗಾ ಚುನಾವಣೆಗಳ ವರ್ಷ. ಮಾನವ ಇತಿಹಾಸದಲ್ಲಿ ಒಂದೇ ವರ್ಷದಲ್ಲಿ ಇಷ್ಟೊಂದು ಚುನಾವಣೆಗಳು ಯಾವತ್ತೂ ನಡೆದಿರಲಿಲ್ಲ. ಇದನ್ನು ಚುನಾವಣೆಗಳ ಮೆಗಾ ವರ್ಷ ಎಂದು ಕರೆದಿದೆ ವಿಶ್ವಸಂಸ್ಥೆ. ಜಗತ್ತಿನ ವಿವಿಧ ದೇಶಗಳಲ್ಲಿ 70ಕ್ಕೂ ಹೆಚ್ಚು ರಾಷ್ಟ್ರೀಯ ಚುನಾವಣೆಗಳು ನಡೆಯಲಿವೆ ಈ ವರ್ಷ. ಜಗತ್ತಿನ ಅರ್ಧಕ್ಕೂ ಹೆಚ್ಚು ಜನರು ಈ ಚುನಾವಣೆಗಳಲ್ಲಿ ಮತ ಚಲಾಯಿಸಲಿದ್ದಾರೆ. ಎಲ್ಲಕ್ಕಿಂತ ದೊಡ್ಡ ಚುನಾವಣೆ ನಡೆದಿರುವುದು ಜಗತ್ತಿನಲ್ಲೇ ದೊಡ್ಡ ಪ್ರಜಾತಂತ್ರೀಯ ದೇಶವಾದ ಭಾರತದಲ್ಲಿ. ಇಡೀ ಜಗತ್ತಿನ ದೃಷ್ಟಿ ನೆಟ್ಟಿದೆ ಈ ಚುನಾವಣೆಯಲ್ಲಿ. ವಿಶ್ವದ ಎಲ್ಲ ಮಿತ್ರ, ಶತ್ರು, ತಟಸ್ಥ ದೇಶಗಳಿಗೂ ಇಲ್ಲಿನ ವಿದ್ಯಮಾನದ ಬಗ್ಗೆ ಕುತೂಹಲ. ಭಾರತದಲ್ಲಿ ನೋಂದಾಯಿತ 2360 ಪಕ್ಷಗಳಿವೆ. ಇವುಗಳಲ್ಲಿ 7 ರಾಷ್ಟ್ರೀಯ ಪಕ್ಷಗಳು, 52 ರಾಜಪಕ್ಷಗಳು ಮತ್ತು ಉಳಿದ 2301 ಚಿಲ್ಲರೆ ಪಕ್ಷಗಳು. ಭಾರತದ ಮಹಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕೆಲವು ವಿಶೇಷ ಮಾಹಿತಿಯನ್ನು ಇಲ್ಲಿ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಪರಿಶುಭ್ರ ಶಬ್ದ ಕ್ಯಾಂಡಿಡೇಟ್. ಉಮೇದ್ವಾರನಿಗೆ ಇಂಗ್ಲಿಷ್ನಲ್ಲಿ ಕ್ಯಾಂಡಿಡೇಟ್ ಎನ್ನುತ್ತಾರೆ. ಈ ಹೆಸರು ಬಂದಿರುವುದು ಕ್ಯಾಂಡಿಡೇಟಸ್ ಎಂಬ ಲ್ಯಾಟಿನ್ ಶಬ್ದದಿಂದ. ಬಿಳಿ ಬಟ್ಟೆ ತೊಟ್ಟವರು ಎಂದು ಈ ಶಬ್ದದ ಅರ್ಥ. ಇದು ಸಹಸ್ರಮಾನಗಳ ಹಿಂದಿನ ಕಥೆ. ಆದರೆ ಭಾರತದಲ್ಲಿ ಈ ಶಬ್ದದ ಮೂಲ ರೂಪ ಇನ್ನೂ ಮಾಸಿಲ್ಲ. ಇಲ್ಲಿ ಉಮೇದ್ವಾರರು ತಾವು ಪರಿಶುಭ್ರರು ಎಂದು ತೋರಿಸಿಕೊಳ್ಳಲು ಬಿಳಿ ಬಟ್ಟೆ ಧರಿಸುತ್ತಾರೆ. ತಮ್ಮ ಪಕ್ಷ, ಸಿದ್ಧಾಂತ, ಒಳವುಗಳು ಏನೇ ಇರಲಿ, ಕಣಕ್ಕೆ ಇಳಿದ ಉಮೇದ್ವಾರ ಮಾತ್ರ ತೊಟ್ಟುಕೊಳ್ಳುವುದು ಪರಿಶುಭ್ರ ಬಿಳಿ ಬಟ್ಟೆಯನ್ನೇ. ಮತದ ಇಂಗ್ಲಿಷ್ ಶಬ್ದ ಬ್ಯಾಲೆಟ್ ಎಂದಾಗಿದೆ. ಈ ಶಬ್ದ ಬಂದಿರುವುದು ಬಾಲ್ನಿಂದ. ಗ್ರೀಕರು ಯಾವುದೇ ಅಭ್ಯರ್ಥಿಗೆ ಸಮರ್ಥನೆ ಸೂಚಿಸಲು ಬಿಳಿ ಚೆಂಡನ್ನು ಉರುಳಿಸುತ್ತಿದ್ದರು. ವಿರೋಧ ಸೂಚಿಸಲು ಕರಿ ಚೆಂಡನ್ನು ಉರುಳಿಸುತ್ತಿದ್ದರು. ಭಾರತದ ಪ್ರಪ್ರಥಮ ಮತದಾರ. ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದದ್ದು 25 ಅಕ್ಟೋಬರ್ 1951 ರಂದು ಹಿಮಾಚಲ ಪ್ರದೇಶದಲ್ಲಿ. ಭಾರತದಲ್ಲಿ ಫೆಬ್ರವರಿ 1952 ರಲ್ಲಿ ಚುನಾವಣೆ ನಡೆಸಲು ನಿರ್ಧರಿಸಲಾಗಿದ್ದರೂ ಹಿಮಾಚಲ ಪ್ರದೇಶದಲ್ಲಿ ಆ ಕಾಲದಲ್ಲಿ ಭಾರೀ ಹಿಮ ಸುರಿಯುತ್ತಿದ್ದ ಕಾರಣ 4 ತಿಂಗಳ ಮೊದಲೇ ಚುನಾವಣೆ ನಡೆಸಲಾಗಿತ್ತು. ಈ ಚುನಾವಣೆಯಲ್ಲಿ ಮೊದಲು ಮತ ಚಲಾಯಿಸಿದ್ದು ಕಲ್ಪಾದ ಶಾಲಾ ಶಿಕ್ಷಕ ಶ್ಯಾಮರಸನ್ ನೇಗಿ. 1917 ರಲ್ಲಿ ಜನಿಸಿದ್ದ ಇವರು ಮುಂದಿನ ಪ್ರತಿಯೊಂದು ಚುನಾವಣೆಯಲ್ಲೂ ಮತ ಚಲಾಯಿಸಿದ್ದರು. 2022 ರ ನವೆಂಬರ್ನಲ್ಲಿ 105ನೆಯ ವರ್ಷದಲ್ಲಿ 34ನೆಯ ಬಾರಿ ಮತ ಚಲಾಯಿಸಿದಾಗ ಇವರನ್ನು ಭಾರತದ ಪ್ರಪ್ರಥಮ ಮತ್ತು ಅತಿ ಹಿರಿಯ ಮತದಾರ ಎಂದು ಗೌರವಿಸಲಾಗಿತ್ತು. ಬಳಿಕ ಕೆಲವೇ ದಿನಗಳಲ್ಲಿ ಇವರು ತೀರಿಕೊಂಡಿದ್ದರು. ಇದೀಗ ಹಿಮಾಚಲ ಪ್ರದೇಶದ 107 ವರ್ಷದ ನಾರೋ ದೇವಿ ಭಾರತದ ಅತ್ಯಂತ ಹಿರಿಯ ಮತದಾರರಾಗಿದ್ದಾರೆ. 12 ಉಮೇದ್ವಾರರು, 5 ಚುನಾವಣಾಧಿಕಾರಿಗಳು, 1ನೇ ಮತದಾರ. ಅಪರೂಪದ ಸಿಂಹಗಳ ಅಭಯಾರಣ್ಯ, ಗುಜರಾತ್ ರಾಜ್ಯದ ದಕ್ಷಿಣ ಭಾಗದಲ್ಲಿರುವ ಗಿರ್. ಈ ಕಗ್ಗಾಡಿನ ನಡುವೆ ಅರಣ್ಯದ ನಡುವೆ ಉನಾ ಭಾಗದ ಬಾನೇಜಿ ಎಂಬ ಹಳ್ಳಿಯಲ್ಲಿ ಬಂಗಂಗೇಶ್ವರ ಮಹಾದೇವ ದೇವಾಲಯ ಇದೆ. ಇಲ್ಲೊಂದು ಮತಗಟ್ಟೆ ಇದೆ. ಈ ಮತಗಟ್ಟೆಯ ಮತದಾರ ಯಾದಿಯಲ್ಲಿ ಇರುವುದು ಒಂದೇ ಹೆಸರು, ಭರತದಾಸ್ ದರ್ಶನ್ದಾಸ್ ಬಾಪು. ಬಾಪು ಈ ದೇವಾಲಯದ ಅರ್ಚಕರು. ಅವರು ಇಲ್ಲಿಗೆ ಬಂದದ್ದು 11 ವರ್ಷಗಳ ಹಿಂದೆ. ಅಂದಿನಿಂದ 2 ಬಾರಿ ಗುಜರಾತ್ ವಿಧಾನಸಭೆಗೆ ಮತ್ತು 2004 ರ ಲೋಕಸಭೆಗೆ ಮತ ಚಲಾಯಿಸಿದ್ದಾರೆ. ಮಂದಿರದಲ್ಲಿ ಇನ್ನೂ 10 ಜನ ಕೆಲಸಕ್ಕಿದ್ದಾರೆ. ಆದರೆ ಅವರೆಲ್ಲ ಹತ್ತಿರದ ಹಳ್ಳಿಗಳಲ್ಲಿ ವಾಸವಾಗಿರುವವರು. ಅಲ್ಲಿಂದಲೇ ಮತ ಚಲಾಯಿಸುತ್ತಾರೆ. ಹೀಗಾಗಿ ಈ ಮತಗಟ್ಟೆಯಲ್ಲಿ ಇರುವುದು ಏಕಮಾತ್ರ ಮತದಾರ. ಚುನಾವಣಾ ಆಯೋಗದ ಆದೇಶದಂತೆ ಯಾವ ಮತದಾರನೂ ಮತ ಚಲಾಯಿಸಲು 2 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಹೋಗುವಂತಾಗಬಾರದು. ಈ ಆದೇಶದ ಪ್ರಕಾರ ಕಗ್ಗಾಡಿನ ನಡುವೆ ಬೀಡು ಬಿಟ್ಟಿರುವ ದೇವರಾಜ್ ಶರ್ವಾನ ಮನೆ ಬಾಗಿಲಿಗೆ ಮತಗಟ್ಟೆ ಬಂದಿದೆ. ದೇವರಾಜ್ ಶರ್ವಾ ಮತ್ತು ಪತ್ನಿ ಫೂಲ್ವತಿ ವಾಸವಾಗಿರುವುದು ಛತ್ತೀಸ್ಗಢದ ಚಾಂದ್ ಬಖಾರ್ ಪರ್ವತ ಶ್ರೇಣಿಯ ಸೋನ್ಹಾತ್ ಕಾಡಿನಲ್ಲಿ. ಇವರು ಹಿಂದೆಲ್ಲ ಮತ ಚಲಾಯಿಸಲು ಮನೆಯಿಂದ 6 ಕಿಲೋಮೀಟರ್ ದೂರದ ಚಂದಾ ಗ್ರಾಮಕ್ಕೆ ಹೋಗಬೇಕಿತ್ತು. ಆದರೆ ಕಳೆದ ವರ್ಷ ಅವರ ಗುಡಿಸಲಿನ ಪಕ್ಕದಲ್ಲೇ ಮತಗಟ್ಟೆಯ ನಿರ್ಮಾಣವಾಯಿತು. ಈ ಮತಗಟ್ಟೆಯಲ್ಲಿ ಗಂಡ, ಹೆಂಡತಿ ಇಬ್ಬರೇ ಮತ ಚಲಾಯಿಸುತ್ತಾರೆ. ನಕ್ಸಲ್ ಭೀತಿ ಇರುವ ಕಾರಣ ಈ ಜಾಗವನ್ನು ಹೈಪರ್ ಸೆನ್ಸಿಟಿವ್ ಎಂದು ಚುನಾವಣಾ ಸಮಿತಿ ಘೋಷಿಸಿದೆ.
ಈ ಅಪೂರ್ವ ಮತದಾರ ಜೋಡಿಗೆ ಚುನಾವಣೆ ನಡೆಯುತ್ತಿರುವುದು ಯಾಕಾಗಿ? ಅಭ್ಯರ್ಥಿಗಳು ಯಾರು? ಪಕ್ಷ ಯಾವುದು ಎಂದೇನೂ ತಿಳಿದಿಲ್ಲ. ಆದರೂ ತಪ್ಪದೆ ಮತ ಚಲಾಯಿಸುತ್ತಾರೆ. ತೀರ ವಿರಳ ಮತದಾರರ ಮತಗಟ್ಟೆಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಇರುವುದು ಅರುಣಾಚಲ ಪ್ರದೇಶದಲ್ಲಿ. 2004ರ ಚುನಾವಣೆಯಲ್ಲಿ ಇಲ್ಲಿನ ಮಿಯಾವು ಪ್ರಾಂತ್ಯದ ಧರಂಪುರ್ನಲ್ಲಿ ಕೇವಲ ಒಬ್ಬ ಮತದಾರ ಮಾತ್ರ ಮತ ಚಲಾಯಿಸಿದ್ದ. 2014ರ ಲೋಕಸಭಾ ಚುನಾವಣೆಯಲ್ಲಿ ಅರುಣಾಚಲದ ಬೊಂಬಿಲಾ ಜಿಲ್ಲೆಯಲ್ಲಿ ಕೇವಲ 3 ಜನರು ಮತ ಚಲಾಯಿಸಿದ್ದರು. ಪೂರ್ವ ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲೆಯ ಮೋಡೋಯ್ದೀಪ್ ಎಂಬ ದ್ವೀಪದಲ್ಲಿ ಇರುವವರು 3 ಮತದಾರರು. ಇಲ್ಲಿ ಮತದಾನ ನಡೆಸಲು ಹೋಗುವ ಚುನಾವಣಾ ಇಲಾಖೆಯ ತಂಡದಲ್ಲಿ 15 ಸಿಬ್ಬಂದಿ ಇರುತ್ತಾರೆ. ಅರುಣಾಚಲ ಪ್ರದೇಶದ ಪಾಕೆ ಕೆಸಾಂಗ್ ಕ್ಷೇತ್ರದ ಲುಂಪಾ, ಅನಿನಿ ಕ್ಷೇತ್ರದ ಮ್ರಾಂಬೂ ಗ್ರಾಮಗಳಲ್ಲೂ ಇರುವ ಮತದಾರರ ಸಂಖ್ಯೆ ತಲಾ 3 ಮಾತ್ರ. ಅಳಿಸಲಾಗದ ಶಾಯಿ. ಭಾರತೀಯ ಚುನಾವಣೆಯಲ್ಲಿ ಮತದಾನ ಚಲಾಯಿಸಿದ ಬಳಿಕ ಮತದಾರನ ತೋರುಬೆರಳಿಗೆ ಒಂದು ವಿಶೇಷ ಶಾಯಿಯಲ್ಲಿ ಗುರುತು ಮಾಡಲಾಗುತ್ತದೆ. ಈ ಶಾಯಿ 60 ಸೆಕೆಂಡುಗಳಲ್ಲಿ ಒಣಗುತ್ತದೆ. ಇದು ಅಳಿಸಿ ಹೋಗಲು 20 ದಿನಗಳಿಂದ ಹಿಡಿದು ಕೆಲವು ತಿಂಗಳುಗಳೇ ಹಿಡಿಯಬಹುದು. ಇದನ್ನು ಯಾವುದೇ ರಾಸಾಯನಿಕ, ಸೋಪು ಅಥವಾ ಎಣ್ಣೆಯಿಂದ ಅಳಿಸಲು ಸಾಧ್ಯವಿಲ್ಲ. ಮತದಾರ 2ನೆಯ ಬಾರಿಗೆ ಬೇರೆಯವರ ಹೆಸರಿನಲ್ಲಿ ಮತ ಚಲಾಯಿಸುವುದನ್ನು ತಡೆಯಲು ಈ ಶಾಯಿಯ ಬಳಕೆ ಆರಂಭವಾಗಿತ್ತು. ಮತದಾನದ ಮೋಸ ತಡೆಯಲು ಹಚ್ಚುತ್ತಿದ್ದ ಈ ಗುರುತು ಇಂದು ಭಾರತೀಯ ಮತದಾರನ ಪ್ರತಿಷ್ಠೆಯ ಸಂಕೇತವಾಗಿದೆ. ಚುನಾವಣೆಯಲ್ಲಿ ಭಾಗವಹಿಸಿದ್ದೇವೆ, ನಮ್ಮ ಹಕ್ಕು ಚಲಾಯಿಸಿ ಬಂದಿದ್ದೇವೆ ಎಂದು ಮತದಾರ ಹೆಮ್ಮೆಯಿಂದ ತೋರಿಸುವುದು ಈ ಗುರುತನ್ನು. ಈ ವಿಶೇಷ ಶಾಯಿ ತಯಾರಾಗುವುದು ಕರ್ನಾಟಕ ಸರ್ಕಾರದ ಮೈಸೂರು ಪೇಂಟ್ ಅಂಡ್ ವಾರ್ನಿಷ್ ಲಿಮಿಟೆಡ್ನ ಕಾರ್ಖಾನೆಯಲ್ಲಿ. 1937ರಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರ ಕಾಲದಲ್ಲಿ ಸ್ಥಾಪನೆಯಾಗಿದ್ದ ಈ ಸಂಸ್ಥೆ ಇಂದು ಕರ್ನಾಟಕ ಸರ್ಕಾರದ ಒಡೆತನದಲ್ಲಿದೆ. 1962ರಲ್ಲಿ ನ್ಯಾಷನಲ್ ಫಿಸಿಕಲ್ ಲ್ಯಾಬೋರೇಟರಿ ಭಾರತೀಯ ಚುನಾವಣೆಗಳಿಗಾಗಿ ಅಳಿಸಲಾಗದ ವಿಶೇಷ ಶಾಯಿಯನ್ನು ಆವಿಷ್ಕರಿಸಿತು. 1962ರ ಪೇಟೆಂಟ್ ಪಡೆದಿದ್ದ ಈ ಶಾಯಿಯ ತಯಾರಿಯ ರಹಸ್ಯ ಇಂದಿಗೂ ಗುಪ್ತವಾಗಿದೆ. 1962ರಲ್ಲಿ ಭಾರತದ 3ನೆಯ ಲೋಕಸಭಾ ಚುನಾವಣೆಗಾಗಿ ಈ ಶಾಯಿಯನ್ನು ತಯಾರಿಸುವ ಗುತ್ತಿಗೆಯನ್ನು ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷ್ ಲಿಮಿಟೆಡ್ಗೆ ನೀಡಲಾಗಿತ್ತು. ಹಿಂದೆ ಎಡಕ್ಕಿ ತೋರುಬೆರಳಿನ ಉಗುರು ಮತ್ತು ಚರ್ಮ ಸೇರುವಲ್ಲಿ ಈ ಶಾಯಿಯನ್ನು ಒಂದು ಚುಕ್ಕೆಯಾಗಿ ಹಚ್ಚಲಾಗುತ್ತಿತ್ತು. 2006ರ ಫೆಬ್ರವರಿಯಿಂದ ಬಂದಿರುವ ಹೊಸ ಕ್ರಮದ ಪ್ರಕಾರ ಈ ಗುರುತನ್ನು ಉಗುರಿನ ಕೊನೆಯಿಂದ ಬೆರಳಿನ ಮೊದಲ ಗಂಟಿನವರೆಗೆ ಗೆರೆಯಾಗಿ ಎಳೆಯಲಾಗುತ್ತದೆ. ಇದಕ್ಕೆ ಹೆಚ್ಚು ಶಾಯಿ ಬೇಕಾಗುತ್ತದೆ. 10 ml ಒಂದು ಬಾಟಲಿಯಲ್ಲಿ 600 ಮತದಾರರಿಗೆ ಗುರುತು ಬೀಳುತ್ತದೆ. ಹೀಗಾಗಿ ಪ್ರತಿಯೊಂದು ಲೋಕಸಭಾ ಚುನಾವಣೆಗೆ 10 ಮಿಲಿಲೀಟರ್ನ 30 ಲಕ್ಷಕ್ಕೂ ಹೆಚ್ಚು ಬಾಟಲಿ ಶಾಯಿ ತಯಾರಿಸಲಾಗುತ್ತದೆ. ಭಾರತ ಮಾತ್ರವೇ ಅಲ್ಲ, ಥಾಯ್ಲೆಂಡ್, ಸಿಂಗಾಪುರ, ನೈಜೀರಿಯಾ, ಮಲೇಷ್ಯಾ, ಕಾಂಬೋಡಿಯಾ, ದಕ್ಷಿಣ ಆಫ್ರಿಕಾ ದೇಶಗಳಿಗೂ ಈ ಶಾಯಿ ರಫ್ತಾಗುತ್ತದೆ. ಈ ಶಾಯಿಯನ್ನು ಬಳಸಿ ಮಾರ್ಕರ್ ಪೆನ್ ಕೂಡ ತಯಾರಿಸಲಾಗುತ್ತದೆ. ಅಫ್ಘಾನಿಸ್ತಾನದ ಚುನಾವಣೆಯಲ್ಲಿ ಈ ಮಾರ್ಕರ್ ಪೆನ್ಗಳನ್ನು ಬಳಸಲಾಗಿತ್ತು. 6 ಆರೋಗ್ಯ. ಚಿಣ್ಣರಿಗೆ ಯೋಗ ಏನು ಉಪಯೋಗ? ಜೂನ್ 21 ವಿಶ್ವ ಯೋಗ ದಿನ. ಈ ಸಂದರ್ಭದಲ್ಲಿ ಯೋಗವು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಹೇಗೆ ಸಹಕಾರಿ ಎಂಬುದನ್ನು ತಿಳಿಯೋಣ. ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ ಎಂಬ ಮಾತನ್ನು ಆರೋಗ್ಯದ ನಿಟ್ಟಿನಲ್ಲಿ ನೋಡಿದರೆ, ಇಂದಿನ ಆರೋಗ್ಯವಂತ ಮಕ್ಕಳೇ ಮುಂದಿನ ಸದೃಢ ಪ್ರಜೆಗಳು ಎಂದು ಬದಲಾಯಿಸಬಹುದು. ಏಕೆಂದರೆ ಇಂದಿನ ಬದಲಾದ ಜೀವನ ಶೈಲಿ, ಒತ್ತಡದ ಬದುಕು, ಹವ್ಯಾಸಗಳನ್ನು ಗಮನಿಸಿದರೆ ಮಕ್ಕಳು ಪರಿಪೂರ್ಣವಾಗಿ ಆರೋಗ್ಯವಂತರಾಗಿರುವುದು ಸವಾಲಿನ ಕೆಲಸವೇ ಸರಿ. ನಾಳೆಯ ಸ್ವಸ್ಥ ಮತ್ತು ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಮಕ್ಕಳು ಪೋಷಕಾಂಶಯುಕ್ತ ಆಹಾರ ಮತ್ತು ಚಟುವಟಿಕೆಯ ಜೀವನ ಶೈಲಿಯನ್ನು ಅನುಸರಿಸಬೇಕು. ಮನೆಯಲ್ಲಿ ಟಿವಿ, ಟ್ಯಾಬ್, ಮೊಬೈಲ್ ವೀಕ್ಷಣೆ ಇತ್ಯಾದಿಗಳಲ್ಲಿ ಆಸೀನರಾಗಿದ್ದುಕೊಂಡೇ ಮಕ್ಕಳು ಕಾಲ ಕಳೆಯುವುದರಿಂದ ದೈಹಿಕ ಚಟುವಟಿಕೆಗಳು ಕಡಿಮೆಯಾಗುತ್ತಿವೆ. ಪರಿಣಾಮವಾಗಿ ಅವರ ತೂಕದಲ್ಲಿ ಏರಿಕೆ, ಏಕಾಗ್ರತೆಯ ಕೊರತೆ, ದೈಹಿಕ ಸಾಮರ್ಥ್ಯದ ಕೊರತೆಯಂತಹ ಸಮಸ್ಯೆಗಳು ಹೆಚ್ಚುತ್ತಿವೆ. ಆತಂಕ, ಖಿನ್ನತೆ, ಅತಿಭಯ, ಸಿಟ್ಟು, ಅಸಹನೆ, ಒತ್ತಡ, ಕೀಳರಿಮೆಯಂತಹ ಹಲವು ತೊಂದರೆಗಳು ಮಕ್ಕಳಲ್ಲಿ ಸಾಮಾನ್ಯವಾಗುತ್ತಿವೆ. ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಮಾನಸಿಕ,
ಭಾವನಾತ್ಮಕ ಮತ್ತು ನಡವಳಿಕೆಗಳಲ್ಲಿ ಬದಲಾವಣೆಗಳಾಗುವುದು ಸಹಜ. ಈ ಸಂದರ್ಭದಲ್ಲಿ ಪಾಲಕರ, ಶಿಕ್ಷಕರ ಸರಿಯಾದ ಮಾರ್ಗದರ್ಶನ, ಶಾರೀರಿಕ ವ್ಯಾಯಾಮ, ಪೋಷಕಾಂಶಯುಕ್ತ ಆಹಾರ ಅತಿ ಅಗತ್ಯವಾಗಿ ತಿಳಿದಿರಬೇಕು. ಜೀವನದ ಈ ಪ್ರಮುಖ ಘಟ್ಟದಲ್ಲಿ ಯೋಗ ಶಿಕ್ಷಣವನ್ನು ಪ್ರತಿಯೊಂದು ಮಗುವು ಕಲಿಯುವಂತಾದರೆ ಭವಿಷ್ಯದ ಸ್ವಸ್ಥ ಸಮಾಜಕ್ಕೆ ಭದ್ರ ಬುನಾದಿ ಒದಗಿಸಿದಂತಾಗುತ್ತದೆ. ಹಲವಾರು ವರ್ಷಗಳ ಇತಿಹಾಸ ಹೊಂದಿರುವ ಯೋಗವು ಇಂದಿನ ಕಾಲಕ್ಕೂ ಅಷ್ಟೇ ಪ್ರಸ್ತುತ. ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳಲ್ಲಿ ಮನುಷ್ಯನನ್ನು ಆರೋಗ್ಯವಂತರನ್ನಾಗಿಸಲು ಯೋಗವು ಅತಿ ಅಗತ್ಯ. ಬೆಳೆಯುತ್ತಿರುವ ಮಕ್ಕಳ ಸಮಗ್ರ ಆರೋಗ್ಯದ ದೃಷ್ಟಿಯಿಂದ ಇದು ಒಂದು ಉತ್ತಮ ಅಭ್ಯಾಸ ಕ್ರಮ. ಮಕ್ಕಳ ಯೋಗಾಭ್ಯಾಸವು ಹೇಗಿರಬೇಕು? ಸದಾ ಚಟುವಟಿಕೆಯಿಂದ ಕೂಡಿರುವ ಮಕ್ಕಳು ಅತ್ಯಂತ ಸೂಕ್ಷ್ಮ ಸ್ವಭಾವವನ್ನು ಹೊಂದಿರುತ್ತಾರೆ. ಸುತ್ತಲಿನ ಪರಿಸರವನ್ನು ಕುತೂಹಲದ ದೃಷ್ಟಿಯಿಂದ ನೋಡುತ್ತಾ ಅದನ್ನು ಅನುಕರಿಸುತ್ತಾ ಬೆಳೆಯುವ ಮಕ್ಕಳ ಗ್ರಹಣ ಶಕ್ತಿ ಅದ್ಭುತವಾಗಿರುತ್ತದೆ. ಹೊಸದನ್ನು ಕಲಿಯುವ ಹುಮ್ಮಸ್ಸು ಅವರಲ್ಲಿ ಅಪಾರವಾಗಿರುತ್ತದೆ. ಎಳೆಯ ದೇಹ ಮತ್ತು ಮನಸ್ಸು ಇವೆರಡು ಯೋಗಾಭ್ಯಾಸಕ್ಕೆ ಪೂರಕವಾಗಿರುತ್ತವೆ. ಸಾಧಾರಣವಾಗಿ 7 ರಿಂದ 8ನೆಯ ವಯಸ್ಸಿಗೆ ಮಕ್ಕಳು ಸರಳ ಯೋಗಾಸನಗಳನ್ನು ಪ್ರಾರಂಭಿಸಬಹುದು. ಮಕ್ಕಳ ಯೋಗ ತರಗತಿಗಳು ಅತ್ಯಂತ ಆಕರ್ಷಕವೂ ಉಲ್ಲಾಸಕರವೂ ಆಗಿದ್ದಲ್ಲಿ ಮಕ್ಕಳು ಅವುಗಳನ್ನು ಇಷ್ಟಪಡುವುದರ ಜೊತೆಗೆ ಶೀಘ್ರವಾಗಿ ಕಲಿಯುತ್ತಾರೆ. ಮಕ್ಕಳ ಸ್ವಭಾವ ಮತ್ತು ಏಕಾಗ್ರತೆಯ ಸಾಮರ್ಥ್ಯವು ಒಬ್ಬರಿಗಿಂತ ಒಬ್ಬರಲ್ಲಿ ವಿಭಿನ್ನವಾಗಿರುತ್ತದೆ. ಈ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ವಿವಿಧ ರೀತಿಯ ಅಭ್ಯಾಸ ಕ್ರಮಗಳನ್ನು ಮಕ್ಕಳಿಗೆ ಹೇಳಿಕೊಡಲಾಗುವುದು. ಪ್ರಾರಂಭಿಕ ಹಂತದಲ್ಲಿ ಸೂರ್ಯ ನಮಸ್ಕಾರ ಮತ್ತು ದೀರ್ಘ ಉಸಿರಾಟದ ವಿಧಾನಗಳನ್ನು ಕಲಿಸಿದರೆ, ನಂತರದ ಹಂತದಲ್ಲಿ ಆಸನಾಭ್ಯಾಸ, ಪ್ರಾಣಾಯಾಮ ಮತ್ತು ಮನಸ್ಸನ್ನು ಏಕಾಗ್ರಗೊಳಿಸುವ ಸರಳ ವಿಧಾನಗಳನ್ನು ಕಲಿಸಲಾಗುವುದು. ನಿರಂತರ ಬದಲಾವಣೆ ಮತ್ತು ಹೊಸದನ್ನು ಅಪೇಕ್ಷಿಸುವ ಮಕ್ಕಳು ಪ್ರಾಣಿ, ಪಕ್ಷಿಗಳ, ಮರಗಿಡಗಳ ಭಂಗಿಗಳನ್ನು ಅತ್ಯಂತ ಕುತೂಹಲ ಮತ್ತು ಆಸಕ್ತಿಯಿಂದ ಕಲಿಯುತ್ತಾರೆ. ಹದಿಹರೆಯದ ವಯಸ್ಸಿನಲ್ಲಿ ವಿವಿಧ ಆಸನಗಳನ್ನು ವೈವಿಧ್ಯಮಯವಾಗಿ ಕ್ರಿಯಾಶೀಲತೆಯಿಂದ ಕಲಿಸುವುದರಿಂದ ಏಕತಾನತೆಯನ್ನು ಹೋಗಲಾಡಿಸಬಹುದು. ಮಕ್ಕಳಿಗೆ ಯೋಗವು ಹೇಗೆ ಸಹಕಾರಿ? ಯೋಗವು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಸಹಕಾರಿ. ಆಸನಗಳ ಅಭ್ಯಾಸದ ಜೊತೆಗೆ ಲಯಬದ್ಧ ಉಸಿರಾಟವನ್ನು ಮಾಡಲಾಗುತ್ತದೆ. ಇದರಿಂದಾಗಿ ಮನಸ್ಸನ್ನು ಉದ್ವೇಗರಹಿತವಾದ ಶಾಂತ ಸ್ಥಿತಿಯಲ್ಲಿ ಇಡುವುದು ಸಾಧ್ಯವಾಗುತ್ತದೆ. ಶಾಂತ ಮನಸ್ಸಿನಲ್ಲಿ ಸೃಜನಶೀಲತೆ ಮತ್ತು ವಿವೇಚನಾ ಶಕ್ತಿಯೂ ಅಗಾಧವಾಗಿರುತ್ತದೆ. ಪರೀಕ್ಷಾ ಭಯ, ಅನಗತ್ಯ ಆತಂಕ, ಆತ್ಮವಿಶ್ವಾಸದ ಕೊರತೆ, ಅನಾರೋಗ್ಯಕರ ಪೈಪೋಟಿ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಇಂದಿನ ಮಕ್ಕಳಿಗೆ ಯೋಗ ಶಿಕ್ಷಣವು ಅತಿ ಅಗತ್ಯವಾಗಿ ಬೇಕು. ದೈಹಿಕ ಲಾಭಗಳು: ಬಿಗಿಯಾದ ಸ್ನಾಯುಗಳು ಸಡಿಲಗೊಂಡು ದೇಹವು ಸುಲಭವಾಗಿ ಬಾಗುವುದರಿಂದ ಸ್ನಾಯುಗಳಲ್ಲಿ ಅನಿರೀಕ್ಷಿತ ನೋವು ಮತ್ತು ಉಳುಕುವಿಕೆಯನ್ನು ತಡೆಯುತ್ತದೆ. ಸ್ನಾಯುಗಳ ಸಾಮರ್ಥ್ಯ ವೃದ್ಧಿಸುತ್ತದೆ. ದೇಹದ ತೂಕವು ನಿಯಂತ್ರಣದಲ್ಲಿ ಇರುತ್ತದೆ. ಆಕರ್ಷಕ ಮೈಕಟ್ಟನ್ನು ಕಾಪಾಡಲು ಸಹಕಾರಿ. ದೇಹವು ಚೈತನ್ಯಯುತವಾಗಿರುತ್ತದೆ. ಉಸಿರಾಟವು ಆಳ ಮತ್ತು ಸರಾಗವಾಗಿ ನಡೆಯಲು ಸಹಕರಿಸುತ್ತದೆ. ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಹೃದಯ ಮತ್ತು ಶ್ವಾಸಕೋಶಗಳ ಕ್ಷಮತೆಯು ಹೆಚ್ಚುತ್ತದೆ. ಮಾನಸಿಕ ಲಾಭಗಳು: ಮಾನಸಿಕ ಸಮತೋಲನವನ್ನು ಕಾಪಾಡಲು ಸಹಾಯಕ. ಏಕಾಗ್ರತೆ, ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಭಾವನೆಗಳ ಸ್ವಯಂ ನಿಯಂತ್ರಣವನ್ನು ಕಲಿಯಲು ಸಹಕಾರಿ. ಧನಾತ್ಮಕ ಮನೋಭಾವವನ್ನು ಮೂಡಿಸುತ್ತದೆ. ಕ್ರಿಯಾತ್ಮಕತೆ, ಸೃಜನಶೀಲತೆಯನ್ನು ವೃದ್ಧಿಸುತ್ತದೆ. ಉದ್ವೇಗ, ಆತಂಕ ನಿವಾರಣೆ ಸಾಧ್ಯವಾಗುತ್ತದೆ. ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಕ್ಕಳಲ್ಲಿಯೂ ಯೋಗಾಭ್ಯಾಸವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಆತಂಕ, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ತೊಂದರೆ, ಆಘಾತದ ನಂತರದಲ್ಲಿ ಉಂಟಾಗುವ ಉದ್ವೇಗ ಮುಂತಾದ ಮಾನಸಿಕ ತೊಂದರೆಗಳಿದ್ದಾಗ ಯೋಗದ ನಿರ್ದಿಷ್ಟ ಅಭ್ಯಾಸ ಕ್ರಮಗಳು ಈ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ತರುವಲ್ಲಿ ಸಹಕಾರಿಯಾಗುತ್ತದೆ. ಶಾಲಾ ಶಿಕ್ಷಣದ ಜೊತೆಗೆ ಯೋಗದ ಶಿಕ್ಷಣವು ಪ್ರಾರಂಭವಾದಾಗ ಮಕ್ಕಳ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯ ಹಂತಗಳನ್ನು ನಿರ್ವಹಿಸಲು ಸುಲಭ ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲದೆ ಶ್ರೇಷ್ಠ ತತ್ವಜ್ಞಾನಿ, ಕವಿ,
ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಅರವಿಂದ ಘೋಷ್ ಅವರು ಹೇಳಿದ ವ್ಯಾಖ್ಯೆಯಂತೆ ಯೋಗವು ಕ್ರಮಬದ್ಧವಾದ ಪ್ರಯತ್ನದೊಂದಿಗೆ ವ್ಯಕ್ತಿಯಲ್ಲಿರುವ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸಿ ಸ್ವಯಂ ಪರಿಪೂರ್ಣತೆಯನ್ನು ಸಾಧಿಸುವ ಮಾರ್ಗವಾಗಿದೆ ಎನ್ನುವುದು ಅಕ್ಷರಶಃ ಸಾಧ್ಯವಾಗುತ್ತದೆ. 7 ಸೌಂದರ್ಯ. ಅಂದ ಚಂದಕ್ಕೆ ರುಚಿಕರ ಮಾವು. ಮಾವಿನ ಹಣ್ಣು ತಿನ್ನಲು ಎಷ್ಟು ರುಚಿಯೋ ಸೌಂದರ್ಯಕ್ಕೂ ಅಷ್ಟೇ ಉಪಯುಕ್ತ. ಮಾವಿನ ಹಣ್ಣನ್ನು ಫೇಸ್ ಪ್ಯಾಕ್, ಫೇಶಿಯಲ್ಗಳಲ್ಲಿ ಬಳಸುವ ಮೂಲಕ ಮುಖ ಕಾಂತಿ ಹೆಚ್ಚಿಸಿಕೊಳ್ಳಬಹುದು. ಹಣ್ಣುಗಳ ರಾಜ ಮಾವಿನ ಹಣ್ಣು ರುಚಿ, ಆರೋಗ್ಯಕ್ಕೆ ಮಾತ್ರವಲ್ಲ, ಇದು ಉತ್ತಮ ಸೌಂದರ್ಯವರ್ಧಕ. ಇದರಲ್ಲಿ ವಿಟಮಿನ್, ಖನಿಜಾಂಶ, ಆಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ಸೌಂದರ್ಯ ಚಿಕಿತ್ಸೆಯಲ್ಲಿ ಮಾವಿನ ಹಣ್ಣು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಇದೀಗ ಬಣ್ಣ ಬಣ್ಣದ ರುಚಿಕರ ಮಾವಿನ ಹಣ್ಣುಗಳ ಸುಗ್ಗಿ. ರಸಭರಿತ, ಸಿಹಿ ಮಾವಿನ ಹಣ್ಣಿನಲ್ಲಿಯೇ ಮತ್ತು ಸಿ ಜೀವಸತ್ವಗಳಿವೆ. ಪೊಟ್ಯಾಷಿಯಂ, ಮೆಗ್ನೀಷಿಯಂನಂತಹ ಖನಿಜಗಳಿವೆ. ಹಣ್ಣನ್ನು ತಿನ್ನುವುದರಿಂದ ಶರೀರಕ್ಕೆ 10 ಹಲವು ಲಾಭಗಳು ಇರುವ ಹಾಗೆ ಅದನ್ನು ಬಾಹ್ಯಲೇಪನಕ್ಕೆ ಬಳಸಿ ಮುಖದ ಚೆಲುವು ಹೆಚ್ಚಿಸಬಹುದು. ದೇಹ ಕಾಂತಿಯನ್ನು ಉಜ್ವಲಗೊಳಿಸಬಹುದು. ಕಳೆಗುಂದಿದ ಮುಖ ಸುಂದರವಾಗಲು 1 ಮಾವಿನ ಹಣ್ಣಿನ ಹುಳುಗಳಿಂದ ತಯಾರಿಸಿದ ಪೇಸ್ಟ್, 3 ಚಮಚ ಮುಲ್ತಾನಿ ಮಿಟ್ಟಿ ಮತ್ತು 1 ಚಮಚ ಮೊಸರನ್ನು ಬೆರೆಸಿಕೊಳ್ಳಬೇಕು. ಮುಖವನ್ನು ತಣ್ಣೀರಿನಿಂದ ಸ್ವಚ್ಛಗೊಳಿಸಿ ಒರೆಸಿಕೊಂಡ ಮೇಲೆ ಈ ಮಿಶ್ರಣವನ್ನು ಲೇಪಿಸಿ ಒಣಗಿದ ಮೇಲೆ ಗುಲಾಬಿ ಜಲದಿಂದ ತೊಳೆಯಬೇಕು. ವಾರದಲ್ಲಿ 3 ಸಲ ಈ ಆರೈಕೆ ಮಾಡುವುದರಿಂದ ಮೊಡವೆಗಳ ಪ್ರತಾಪ ತಗ್ಗುತ್ತದೆ. ಅಕಾಲಿಕ ವಯಸ್ಸಿನ ಲಕ್ಷಣಗಳು ದೂರವಾಗಿ ಮುಖ ಸುಂದರವಾಗುತ್ತದೆ. ಕಪ್ಪು ಕಲೆಗಳು ತೆಳ್ಳಗಾಗಿ ಮುಖ ಕಾಂತಿ ಹೆಚ್ಚುತ್ತದೆ. ಮುಖದ ತ್ವಚೆ ಕಂದುವರ್ಣವಾಗಿದ್ದರೆ ಮಾವಿನ ಹಣ್ಣಿನ ರೂಪೆ 2 ಚಮಚ, 1 ಚಮಚ ನಿಂಬೆ ರಸವನ್ನು ಬೆರೆಸಿ ಮುಖಕ್ಕೆ ಲೇಪಿಸಬೇಕು. 20 ನಿಮಿಷಗಳ ಬಳಿಕ ಐಸ್ ನೀರಿನಿಂದ ತೊಳೆಯಬೇಕು. ಇದು ಕಂದುವರ್ಣದ ತ್ವಚೆಯನ್ನು ಶುದ್ಧವಾದ ಸಹಜ ವರ್ಣಕ್ಕೆ ಬದಲಾಯಿಸುತ್ತದೆ. ಮೊಟ್ಟೆಯ ಬಿಳಿಭಾಗ ಮತ್ತು ಮಾವಿನ ರಸದ ಮಿಶ್ರಣವನ್ನು ವಾರದಲ್ಲಿ 3 ಸಲ ಲೇಪಿಸಿ ತೊಳೆದುಕೊಳ್ಳುವುದರಿಂದಲೂ ಕಂದು ಕಲೆಯ ಸಮಸ್ಯೆ ಶಮನವಾಗುತ್ತದೆ. ಸೂರ್ಯಕಿರಣಗಳ ಬಾಧೆಯಿಂದ ಮುಖ ಕಪ್ಪಾಗಿದ್ದರೆ ಮಾವಿನ ಹಣ್ಣಿನ ರಸಕ್ಕೆ 2ರಷ್ಟು ಕಡಲೆ ಹಿಟ್ಟು, ನೆನೆಸಿದ ಬಾದಾಮಿಯ ಪೇಸ್ಟ್, 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕಲಸಬೇಕು. ಇದನ್ನು ಕುತ್ತಿಗೆಯಿಂದ ಮುಖದವರೆಗೂ ದಪ್ಪವಾಗಿ ಲೇಪಿಸಿ ಒಣಗಿದ ಮೇಲೆ ತಣ್ಣೀರು ಹಾಕಿ ಶುಚಿಗೊಳಿಸಬೇಕು. ಇದು ಸೂರ್ಯಕಿರಣಗಳಿಂದ ಆದ ಹಾನಿಯನ್ನು ತಡೆದು ತ್ವಚೆಗೆ ಸಹಜ ವರ್ಣ ಹರಡುತ್ತದೆ. ಕಪ್ಪು ಕಲೆ ನಿವಾರಣೆಗೆ ಮಾಗಿದ ಮಾವಿನ ಹಣ್ಣನ್ನು ಕುದಿಸಿ ಆರಿದ ಗಟ್ಟಿ ಹಾಲಿನಲ್ಲಿ ಕಿವುಚಿ ಮುಖದ ಮೇಲೆ ಲೇಪಿಸಬೇಕು. ಒಣಗಿದ ಬಳಿಕ ಎಳನೀರಿನಿಂದ ತೊಳೆಯಬೇಕು. 1-2 ವಾರ ಹೀಗೆ ಮಾಡುವುದರಿಂದ ಮುಖದ ಮೇಲಿನ ಕಪ್ಪು ಕಲೆ ತೆಳುವಾಗುತ್ತದೆ. ಎಣ್ಣೆಯುಕ್ತ ತ್ವಚೆಗೆ 2 ಚಮಚ ಓಟ್ಸ್ ನೆನೆಸಿ 4 ನೆನೆಸಿದ ಬಾದಾಮಿ ಸೇರಿಸಿ ರುಬ್ಬಿಕೊಳ್ಳಬೇಕು. ಇದರೊಡನೆ ತಲಾ 2 ಚಮಚ ಮಾವಿನ ಹಣ್ಣಿನ ರೂಪೆಯೇ ಮತ್ತು ಹಾಲು ಸೇರಿಸಿ ಫೇಸ್ ಪ್ಯಾಕ್ಗೆ ಉಪಯೋಗಿಸಿ 1 ತಾಸಿನ ಬಳಿಕ ಎಳನೀರಿನಿಂದ ತೊಳೆಯಿರಿ. ಮುಖದ ಹೆಚ್ಚಿನ ತೇಲಾಂಶ ಇದರಿಂದ ತಗ್ಗುತ್ತದೆ. ತ್ವಚೆಯ ಕಾಂತಿಗೆ ತಲಾ 1 ಚಮಚ ಮಾವಿನ ಹಣ್ಣಿನ ತಿರುಳು, ಜೇನುತುಪ್ಪ ಮತ್ತು ಹಾಲನ್ನು ಸೇರಿಸಿ ಮುಖದ ಮೇಲೆ ಹಗುರವಾಗಿ ಲೇಪಿಸಿ ನೀವಬೇಕು. ಇದರಿಂದ ಹೊಳೆಯುವ ಕಾಂತಿ ಪಡೆಯಬಹುದು. ತ್ವಚೆಯ ಮೃದುತ್ವಕ್ಕೆ. ಮೃದುವಾದ ತ್ವಚೆಗೆ ಮಾವಿನ ರೂಪೆ 2 ಚಮಚ, ಹಸಿ ಹಾಲು 2 ಚಮಚ, ಓಟ್ಸ್ ಹಿಟ್ಟು 2 ಚಮಚ, ಹಾಲಿನಲ್ಲಿ ನೆನೆಸಿದ 4 ಬಾದಾಮಿ ಪೇಸ್ಟ್ ಎಲ್ಲವನ್ನೂ ಮಥಿಸಿ ಮುಖದ ತ್ವಚೆಗೆ ಲೇಪಿಸಿ ಒಣಗಲು ಬಿಡಬೇಕು. ಬಳಿಕ ತೊಳೆಯಬೇಕು. ಇದು ಒಣ ತ್ವಚೆಯನ್ನು ಮೃದುಗೊಳಿಸುತ್ತದೆ. 1 ಮಾವಿನ ಹಣ್ಣಿನ ರಸದಲ್ಲಿ ಅವಕಾಡೋ ಹಣ್ಣಿನ ತಿರುಳನ್ನು ಮಥಿಸಿ ಗುಲಾಬಿ ಜಲ ಮತ್ತು ಕಂದು ಸಕ್ಕರೆ, ಬ್ರೌನ್ ಶುಗರ್ ಮಿಶ್ರ ಮಾಡಬೇಕು. ಇದರ ಲೇಪನವು ತ್ವಚೆಯನ್ನು ಮೃದುಗೊಳಿಸಲು ನೆರವಾಗುತ್ತದೆ. ಮುಖ ಕಾಂತಿಗೆ 1 ಚಮಚ ಪ್ರಮಾಣದ ಮಾವಿನ ಹಣ್ಣಿನ ರೂಪೆಯೇ, ಸೌತೆಕಾಯಿ ರೂಪೆಯೇ, ಟೊಮ್ಯಾಟೊ ರೂಪೆಯೇ, ಅರ್ಧ ನಿಂಬೆ ರಸ ಮತ್ತು ಅಲೋವೆರಾ ಜೆಲ್ ಮಿಶ್ರಣ ಮಾಡಿ ಮುಖ್ಯ ಲೇಪನಕ್ಕೆ ಬಳಸಬೇಕು. ಇದರಿಂದ ಹೊಳೆಯುವ ಮುಖ ಕಾಂತಿ ಪಡೆಯಬಹುದು. ಬ್ರೌನ್ ಶುಗರ್ 1 ಚಮಚ, ಮಾವಿನ ಹಣ್ಣಿನ ರೂಪೆ 1 ಚಮಚ, ಓಟ್ಸ್ ಮೀಲ್ ಹಿಟ್ಟು ಬೆರೆಸಿ ಮುಖದ ಮೇಲೆ ಲೇಪಿಸಿ ನಿಧಾನವಾಗಿ ವೃತ್ತಾಕಾರವಾಗಿ ನೀವಬೇಕು. ಆರಿದ ಬಳಿಕ ನೀರಿನಿಂದ ತೊಳೆಯಬೇಕು. ಇದರಿಂದ ಮುಖದ ತ್ವಚೆ ಮೃದುವಾಗುತ್ತದೆ. ಹಾಲಿನ ಕೆನೆಯೊಂದಿಗೆ ಮಾವಿನ ಹಣ್ಣಿನ ತಿರುಳನ್ನು ಕಿವುಚಿ,
ಇಡೀ ದೇಹದ ಮೇಲೆ ಕೆಲವು ದಿನಗಳ ಕಾಲ ಲೇಪಿಸಿ 1 ತಾಸಿನ ಬಳಿಕ ಸ್ನಾನ ಮಾಡುವುದರಿಂದ ದೇಹ ಕಾಂತಿಯನ್ನು ಇಮ್ಮಡಿಸಬಹುದು. ತ್ವಚೆಯ ಉರಿಯೂತ ಶಮನಕ್ಕೆ ಮಾವಿನ ಹಣ್ಣಿನ ರೂಪಯೇ, ಮುಲ್ತಾನಿ ಮಿಟ್ಟಿ, ಗುಲಾಬಿ ಜಲ ಹಾಗೂ ಮೊಸರಿನ ಮಿಶ್ರಣದ ಲೇಪನದಿಂದ ಮುಖದ ಉರಿಯೂತ ಶಮನವಾಗುತ್ತದೆ. ಮೊಡವೆ ನಿವಾರಣೆಗೆ 2 ಚಮಚ ಮಾವಿನ ಹಣ್ಣಿನ ತಿರುಳಿನ ರಸಕ್ಕೆ 1 ಚಮಚ ಗೋಧಿ ಹಿಟ್ಟು, 2 ಚಮಚ ಜೇನುತುಪ್ಪ ಬೆರೆಸಿ ವೃತ್ತಾಕಾರವಾಗಿ ಮುಖದ ಮೇಲೆ ಲೇಪಿಸಿ ನೀಡಬೇಕು. ತ್ವಚೆಯು ಲೇಪನವನ್ನು ಹೀರಿಕೊಂಡ ಮೇಲೆ ತೊಳೆಯುವುದರಿಂದ ಮೊಡವೆಗಳಾಗುವುದನ್ನು ತಡೆಯುತ್ತದೆ. ಮಾವಿನ ರೂಪಯೇ, ಮೊಸರು, ಜೇನುತುಪ್ಪಗಳ ಮಿಶ್ರಣದ ಲೇಪನವು ಮೊಡವೆಯನ್ನು ಗುಣಪಡಿಸುತ್ತದೆ. ಮುಖದ ತ್ವಚೆಯ ಅಧಿಕ ಎಣ್ಣೆಯ ಅಂಶವನ್ನು ಕಡಿಮೆಗೊಳಿಸುತ್ತದೆ. ನಿಂಬೆ ರಸ ಮತ್ತು ಮಾವಿನ ರಸದ ಮಿಶ್ರಣವನ್ನು ಮೊಡವೆಗಳ ಸುತ್ತಲೂ ಲೇಪಿಸುವುದರಿಂದ ಮೊಡವೆಗಳು ಒಡೆಯುವುದನ್ನು ತಡೆದು ಒಣಗುವಂತೆ ಮಾಡಬಹುದು. ಮಾವಿನ ಹಣ್ಣಿನ ತಿರುಳು, ಗೋಧಿ ಹಿಟ್ಟು, ಹಾಲು, ಜೇನುತುಪ್ಪ ಮಿಶ್ರಣ ಮಾಡಿ ಮುಖದ ಮೇಲೆ ಲೇಪಿಸಿ 1 ತಾಸಿನ ಅನಂತರ ತಣ್ಣೀರಿನಿಂದ ತೊಳೆಯಬೇಕು. ವಾರದಲ್ಲಿ 3 ದಿನ ಈ ಉಪಚಾರ ಮಾಡಿದರೆ ಮೊಡವೆಗಳು ಬೀಳುವುದನ್ನು ತಡೆಯುತ್ತದೆ. ಮುಖದಲ್ಲಿರುವ ನಿರ್ಜೀವ ಕಣಗಳನ್ನು ತೆಗೆದುಹಾಕುತ್ತದೆ. ಉರಿಯೂತ ಶಮನವಾಗಿ ತ್ವಚೆ ಮೃದುವಾಗುತ್ತದೆ. ಕಂದು ಸಕ್ಕರೆ, ಹಸಿ ಹಾಲು, ಅರ್ಧ ಚಮಚದಷ್ಟು ಜಾಯಿಕಾಯಿ ಹಾಗೂ ದಾಲ್ಚಿನ್ನಿ ಪುಡಿಗಳೊಂದಿಗೆ ಬೆರೆಸಿದ ಮಾವಿನ ತಿರುಳಿನ ಲೇಪನವು ತ್ವಚೆಯ ಕಪ್ಪು ವರ್ಣ ನೀಗಿಸಿ ಹೊಳೆಯುವಂತೆ ಮಾಡುತ್ತದೆ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಸೋಂಕಿನಿಂದ ತ್ವಚೆಯನ್ನು ಮುಕ್ತಗೊಳಿಸುತ್ತದೆ. ಅಕಾಲಿಕ ವಯಸ್ಸಿನ ಲಕ್ಷಣ ತಡೆಯಲು ಮಾವಿನ ರೂಪಯೇ, ಕಂದು ಸಕ್ಕರೆ ಮತ್ತು ಹಸಿ ಹಾಲು ಬೆರೆಸಿ ಮಿಶ್ರಣ ತಯಾರಿಸಬೇಕು. ಇದರ ಮುಖಲೇಪನವು ವಯಸ್ಸಾದಂತೆ ಕಾಣುವ ಲಕ್ಷಣಗಳಿಂದ ಮುಕ್ತಗೊಳಿಸಿ ನವಕಳೆಯನ್ನು ತುಂಬುತ್ತದೆ. ಒಣ ಮಾವಿನಕಾಯಿ ಪುಡಿ, ಒಣಗಿಸಿದ ಮಾವಿನಕಾಯಿಯಿಂದ ತಯಾರಿಸಿದ ಹಿಟ್ಟು 2 ಚಮಚ, ಹಸಿರು ಟೀ ಪುಡಿ 2 ಚಮಚ ಹಾಲಿನಲ್ಲಿ ಕಲಸಿ ಮುಖಕ್ಕೆ ಲೇಪಿಸಿ ನಿಧಾನವಾಗಿ ತೊಳೆಯಬೇಕು. ಕಲುಷಿತ ವಾತಾವರಣದ ಹಾನಿ, ತ್ವಚೆಯ ಮೇಲೆ ನಿರ್ಜೀವ ಕಣಗಳನ್ನು ತಡೆಯಲು ಇದು ಸಹಾಯಕ. 8 ಆಚರಣೆ. ಫ್ಯಾಟಥೋನ್, ಥಾಯ್ ಭೂತಗಳ ವರ್ಣರಂಜಿತ ಉತ್ಸವ. ಥಾಯ್ಲೆಂಡ್ನ ಒಂದು ವರ್ಣರಂಜಿತ ಹಬ್ಬ ಫ್ಯಾಟಥೋನ್. ಭೂತಗಳ ಹಬ್ಬ ಎಂದು ಈ ಹೆಸರಿನ ಅರ್ಥ. ಲೋಯ ಪ್ರಾಂತ್ಯದ ಡೋನ್ಸ್ಯಾ ಜಿಲ್ಲೆಯಲ್ಲಿ ನಡೆಯುವ ಈ ಹಬ್ಬ ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗಳನ್ನು ಆಕರ್ಷಿಸುತ್ತದೆ. ಥಾಯ್ಲೆಂಡ್ ಬೌದ್ಧ ಸಂಪ್ರದಾಯದಲ್ಲಿ ಈ ಹಬ್ಬಕ್ಕೆ ಧಾರ್ಮಿಕ ಮಹತ್ವ ಇದೆ. ಈ ಹಬ್ಬದ ಆಚರಣೆಯಿಂದ ಪುಣ್ಯ ಸಿಗುತ್ತದೆ, ದುರದೃಷ್ಟ ತೊಲಗುತ್ತದೆ ಮತ್ತು ಮಳೆ, ಬೆಳೆ ಸಮೃದ್ಧವಾಗುತ್ತದೆ ಎಂದು ಇಲ್ಲಿನವರ ನಂಬಿಕೆ. ಹೀಗೊಂದು ವಿಶಿಷ್ಟ ಸಂಪ್ರದಾಯದ ಬಗ್ಗೆ. ದಾರಿಯಿಡೀ ವರ್ಣರಂಜಿತ ಮುಖವಾಡಗಳನ್ನು ಧರಿಸಿದ ಭೂತಗಳ ಕುಣಿತ. 1 2 ಸಾವಿರಾರು ರೂಪಾಯಿ ಭೂತಗಳು. ದೊಡ್ಡ ಕಿವಿಗಳು, ಉದ್ದ ಮೂಗುಗಳು, ಕೊರೆಹಲ್ಲುಗಳು ಮತ್ತು ಇಷ್ಟಗಳ ನಗುವ ಬಾಯಿಗಳ ಭೂತಗಳು. ರಂಗುರಂಗಿನ ದಿರಿಸು ತೊಟ್ಟು ಸೊಂಟಕ್ಕೆ ಘಂಟೆಗಳನ್ನು ಕಟ್ಟಿಕೊಂಡು ಕೈಯಲ್ಲಿ ಖಡ್ಗ, ತೋಪು ಹಿಡಿದು ಕುಣಿಯುವ ಭೂತಗಳು. ಜೊತೆಗೆ ಬ್ಯಾಂಡ್ ಬಾಜಾದ ಹಿಮ್ಮೇಳ. ಇದು ಥಾಯ್ಲೆಂಡ್ನ ಫ್ಯಾಟಥೋನ್ ಅಥವಾ ಭೂತಗಳ ಹಬ್ಬ. ಜೂನ್ ತಿಂಗಳ ಕೊನೆಯಲ್ಲಿ ಇಲ್ಲಿನ ಕೆಲವು ಪ್ರಾಂತ್ಯಗಳಲ್ಲಿ ನಡೆಯುವ ಸಂಭ್ರಮದ ಉತ್ಸವ ಇದು. ಥಾಯ್ಲೆಂಡ್ನಲ್ಲಿ ಶತಮಾನಗಳಿಂದ ನಡೆದು ಬಂದಿದೆ ಈ ಹಬ್ಬ. ಇದರ ಹಿಂದೆ ಬೌದ್ಧ ಧರ್ಮದ ಒಂದು ದಂತಕಥೆ ಇದೆ. ಥಾಯ್ಲೆಂಡ್ನ ರಾಜಕುಮಾರ ವ್ಯಸಂತರ ಬೋಧಿಸತ್ವನ ಅವತಾರವಾಗಿದ್ದ. ಒಮ್ಮೆ ಈತ ಅರಮನೆಯ ಪವಿತ್ರ ಬಿಳಿ ಆನೆಯನ್ನು ಯಾರಿಗೋ ದಾನವಾಗಿ ಕೊಟ್ಟಿದ್ದ. ಇದರಿಂದ ಸಿಟ್ಟಿಗೆದ್ದ ರಾಜ ಸಂಜಯ ಮಗನನ್ನು ದೀರ್ಘ ಯಾತ್ರೆಗೆ ಕಳಿಸಿದ್ದ. ರಾಜಕುಮಾರ ವ್ಯಸಂತರ ಎಷ್ಟು ವರ್ಷಗಳಾದರೂ ಮರಳಿ ಬಂದಿರಲಿಲ್ಲ. ರಾಜಕುಮಾರ ತೀರಿಕೊಂಡ ಎಂದೇ ಜನರು ತಿಳಿದುಕೊಂಡಿದ್ದರು. ಅವನ ಅಂತ್ಯ ಸಂಸ್ಕಾರ ನಡೆಸಿ ಅವನ ಆತ್ಮಶಾಂತಿಗಾಗಿ ಪ್ರತಿವರ್ಷ ಪ್ರಾರ್ಥನೆ ಮಾಡಲು ಆರಂಭಿಸಿದ್ದರು. ಒಂದು ದಿನ ಈ ಪೂಜೆ ನಡೆಯುತ್ತಿರುವಾಗಲೇ ರಾಜಕುಮಾರ ವ್ಯಸಂತರ ಮರಳಿ ಬಂದಿದ್ದ. ಸುರಕ್ಷಿತವಾಗಿ ಮರಳಿ ಬಂದ ಅವನನ್ನು ನೋಡಿ ಜನರು ಸಂತೋಷದಿಂದ ಕುಣಿದಾಡಿದರು. ಅವರು ಎಷ್ಟು ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದರು ಎಂದರೆ ಇದರಲ್ಲಿ ಭಾಗವಹಿಸಲು ಭೂತಗಳು ಇಚ್ಚೆತ್ತು ಮೇಲೆ ಬಂದಿದ್ದವು. ಕಾಡಿನಿಂದ, ಹೊಲಗಳಿಂದ, ಗುಡ್ಡದ ಗುಹೆಗಳಿಂದ ಬಂದ ಭೂತಗಳು ಜನರ ನಡುವೆ ಸೇರಿ ಕುಣಿದಾಡಿದವು. ಜನರಿಗೆ ಭೂತಗಳನ್ನು ನೋಡಿ ಭಯವಾಗಿತ್ತು. ಆದರೆ ರಾಜಕುಮಾರ ವ್ಯಸಂತರ ಅವರಿಗೆ ಅಭಯ ನೀಡಿದ. ಮೆರವಣಿಗೆಯ ಬಳಿಕ ಭೂತಗಳು ಮರಳಿ ಹೋದವು. ಅವುಗಳ ಜೊತೆಗೆ ಜನರ ದುರದೃಷ್ಟ ಕೂಡ ಹೊರಟು ಹೋಯಿತು.
ಅವುಗಳನ್ನು ಭೂತಗಳು ತಮ್ಮ ಜೊತೆಗೆ ಒಯ್ದಿದ್ದವು. ಇಂದಿಗೂ ಜನರು ಪ್ರತಿ ವರ್ಷ ಈ ಹಬ್ಬ ಆಚರಿಸುತ್ತಾರೆ. ಈಗ ಕಾಡಿನ ಭೂತಗಳು ಬರುವುದಿಲ್ಲ. ಆದರೆ ಜನರು ತಮ್ಮ ರಾಜಕುಮಾರನ ಉತ್ಸವದಲ್ಲಿ ಭಾಗಿಯಾಗಿದ್ದ ಭೂತಗಳ ನೆನಪಿನಲ್ಲಿ ಈ ದಿನ ವಿಚಿತ್ರ ಭೂತಗಳ ಮುಖವಾಡ ವೇಷ ಧರಿಸಿ ರಸ್ತೆಗಳಲ್ಲಿ ಕುಣಿದಾಡುತ್ತಾರೆ, ಮೆರವಣಿಗೆ ಹೋಗುತ್ತಾರೆ. ವಿನೋದದ ಮುಖವಾಡಗಳು. ಭೂತಗಳ ಹಬ್ಬ ಪಾಶ್ಚಾತ್ಯ ದೇಶಗಳಲ್ಲೂ ನಡೆಯುತ್ತದೆ. ಆದರೆ ಅಲ್ಲಿನ ಭೂತಗಳ ವೇಷ ಭಯಾನಕವಾಗಿರುತ್ತದೆ. ಥಾಯ್ಲೆಂಡ್ನ ಭೂತಗಳು ತಮಾಷೆಯವು. ಇವುಗಳ ಮುಖವಾಡಗಳು ಸುಂದರ ಮತ್ತು ಆಕರ್ಷಕವಾಗಿರುತ್ತವೆ. ತಾಳೆಗರಿಗಳ ತಳದಲ್ಲಿರುವ ತೆಳ್ಳಗಿನ ಹಾಳೆಗಳನ್ನು ಶಂಕುವಿರಾಕೃತಿಯಲ್ಲಿ ಸುತ್ತಿ ಈ ಮುಖವಾಡಗಳನ್ನು ತಯಾರಿಸಲಾಗುತ್ತದೆ. ಇದರ ಮೇಲ್ಭಾಗದಲ್ಲಿ ತೆಳ್ಳಗೆ ಕತ್ತರಿಸಿದ ಬಿದಿರು ಕೋಲುಗಳನ್ನು ಜೋಡಿಸಲಾಗುತ್ತದೆ. ಕಣ್ಣಿನ ಜಾಗದಲ್ಲಿ ತೂತುಗಳನ್ನು ಕೊರೆದ ಬಳಿಕ ಮುಖದ ಭಾಗದಲ್ಲಿ ವರ್ಣರಂಜಿತ ಚಿತ್ರಗಳನ್ನು, ವಿನ್ಯಾಸಗಳನ್ನು ಬರೆಯಲಾಗುತ್ತದೆ. ಬಿದುರು ಅಥವಾ ಮರದಲ್ಲಿ ತಯಾರಿಸಿದ ಕೋರೆ ಹಲ್ಲುಗಳು, ತೆಂಗಿನ ಚಿಪ್ಪಿನಲ್ಲಿ ತಯಾರಿಸಿದ ಕೊಂಬು ಮತ್ತು ಚೂಪು ಹಲ್ಲುಗಳು, ದೊಡ್ಡ ಗಾತ್ರದ ಕಿವಿಗಳು ಮತ್ತು ಉದ್ದದ ಮೂಗುಗಳನ್ನು ಸೇರಿಸಿದಾಗ ಭೂತದ ಮುಖವಾಡ ಪೂರ್ಣಗೊಳ್ಳುತ್ತದೆ. ಇವು ಭಯ ಹುಟ್ಟಿಸುವ ಭೂತಗಳಲ್ಲ. ತಮಾಷೆಯ ನಗು ಮುಖದ ಭೂತಗಳು. ಈ ಮುಖವಾಡಗಳನ್ನು ರಚಿಸುವ ವಿಶೇಷ ಕಲಾವಿದರೇ ಇರುತ್ತಾರೆ. ಪ್ರತಿಯೊಬ್ಬ ಕಲಾವಿದನಿಗೂ ಅವನದ್ದೇ ಶೈಲಿ ಇರುತ್ತದೆ. ಒಂದಕ್ಕಿಂತ ಒಂದು ಅಬ್ಬರದ ಮುಖವಾಡ ತಯಾರಿಸುವ ಪೈಪೋಟಿ ಇವರ ನಡುವೆ. ಕೈಯಲ್ಲೇ ತಯಾರಿಸುವ ಈ ಮುಖವಾಡಗಳಿಗೆ ಪರಿಪೂರ್ಣ ರೂಪ ಕೊಡಲು ಇವರು ಹಗಲು, ರಾತ್ರಿ ದುಡಿಯಬೇಕಾಗುತ್ತದೆ. ಹಬ್ಬದ ದಿನಗಳಲ್ಲಿ ಈ ಮುಖವಾಡಗಳಿಗೆ ಬಹಳ ಬೇಡಿಕೆ ಇರುತ್ತದೆ. ಪ್ರತಿಯೊಬ್ಬನಿಗೂ ಅದ್ಭುತ ಅಲಂಕಾರದ ಮುಖವಾಡ ಬೇಕು. ಇದಕ್ಕಾಗಿ ಹೆಚ್ಚು ಬೆಲೆ ತೆರಲು ತಯಾರಾಗುತ್ತಾರೆ. ಈ ಮುಖವಾಡಗಳೆಂದರೆ ವಿದೇಶಿ ಪ್ರವಾಸಿಗಳಿಗೂ ಇಷ್ಟ. ಬೀದಿ ಬದಿಯ ಮಾರುಕಟ್ಟೆಗಳಲ್ಲಿ ಕಲಾವಿದರ ಕೇಳಿದ ಬೆಲೆ ತೆತ್ತು ಇವುಗಳನ್ನು ಖರೀದಿಸುತ್ತಾರೆ ವಿದೇಶಿಯರು. ಹೀಗಾಗಿ ಕೆಲವು ಮುಖವಾಡಗಳು ₹1000 ಬಾಹ್ತ್. ಒಂದು ಥಾಯ್ ಬಾಹ್ತ್ ಎಂದರೆ ₹2.36 ಗಳಿಗೆ ಮಾರಿ ಹೋಗುತ್ತವೆ. ಹಬ್ಬದ ಬಳಿಕ ಈ ಮುಖವಾಡಗಳನ್ನು ಉಳಿಸಿಕೊಳ್ಳುವುದು ದುರದೃಷ್ಟಕ್ಕೆ ಆಹ್ವಾನ ಕೊಟ್ಟಂತೆ ಎಂದು ಹಿಂದಿನ ಕಾಲದ ನಂಬಿಕೆಯಾಗಿತ್ತು. ಹೀಗಾಗಿ ದೇವಾಲಯಗಳ ಒಳಗೆ ಇವುಗಳನ್ನು ಸುಟ್ಟು ಹಾಕಲಾಗುತ್ತಿತ್ತು. ಆದರೆ ಈಗ ಸೆಕೆಂಡ್ ಹ್ಯಾಂಡ್ ಮುಖವಾಡಗಳಿಗೂ ಭಾರಿ ಬೇಡಿಕೆ ಇದೆ. ಪುಣ್ಯ ಸಂಪಾದಿಸುವ ಹಬ್ಬ. ಫ್ಯಾಟಖೌನ್ ಹಬ್ಬ ಎಲ್ಲಕ್ಕಿಂತ ಸಂಭ್ರಮದಲ್ಲಿ ನಡೆಯುವುದು ಥಾಯ್ಲೆಂಡ್ನ ಆಗ್ನೇಯ ಭಾಗದಲ್ಲಿರುವ ಡೋನ್ಸ್ಯಾ ಜಿಲ್ಲೆಯಲ್ಲಿ. ಥಾಯ್ಲೆಂಡ್ ಬೌದ್ಧ ಧರ್ಮೀಯರ ಬುನ್ಪಾವೆಟ್ ಎಂಬ ಸಾಂಪ್ರದಾಯಿಕ ಹಬ್ಬದ ಅಂಗವಾಗಿ ಇದನ್ನು ಆಚರಿಸಲಾಗುತ್ತದೆ. ಸಾಮಾನ್ಯವಾಗಿ ಜೂನ್ ತಿಂಗಳ ಕೊನೆಯಲ್ಲಿ ನಡೆಯುವ 3 ದಿನಗಳ ಉತ್ಸವ ಇದು. ಇದಕ್ಕೆ ನಿರ್ದಿಷ್ಟ ದಿನವಿಲ್ಲ. ಚಾವೋ ಸೈನ್ ಮುವಾಂಗ್ ಎಂಬ ಪ್ರಾಚೀನ ಆತ್ಮ ಚಾವೋ ಪೋರ್ಗುವಾನ್ ಎಂಬ ಪಾತ್ರೆಯ ಮೂಲಕ ಇದರ ದಿನಗಳನ್ನು ಸೂಚಿಸುತ್ತದೆ. ಭೂತಗಳ ಪಾತ್ರ ವಹಿಸಲು ಗಂಡು ಹೆಣ್ಣೆಂಬ ಭೇದ ಇಲ್ಲ. ಮಕ್ಕಳು ಇದರಲ್ಲಿ ಭಾಗವಹಿಸುತ್ತಾರೆ. ಸಂಪ್ರದಾಯದ ಪ್ರಕಾರ ಹರಕೆ ಹೊತ್ತವರು ಮಾತ್ರ ಭೂತಗಳ ವೇಷ ಧರಿಸುತ್ತಿದ್ದರು. ಆದರೆ ಈಗ ಎಲ್ಲರೂ ವಿನೋದಕ್ಕಾಗಿ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಕೆಲವರು ವೇಷ ತೊಟ್ಟು ಭೂತ ಕುಣಿತದಲ್ಲಿ ಭಾಗವಹಿಸಲು ಕಾಂಬೋಡಿಯಾ, ವಿಯೆಟ್ನಾಂ, ಲಾವೋಸ್ ದೇಶಗಳಿಂದಲೂ ಬರುತ್ತಾರೆ. ಒಮ್ಮೆ ವೇಷ ತೊಟ್ಟವರು ಕನಿಷ್ಠ 3 ವರ್ಷಗಳ ಕಾಲ ಅದನ್ನು ಮುಂದುವರಿಸಬೇಕು ಎಂಬ ನಿಯಮ ಇಲ್ಲಿದೆ. ಮುಖವಾಡಗಳನ್ನು ಧರಿಸುವ ಮೊದಲು ದೇವಾಲಯಕ್ಕೆ ಒಯ್ದು ಪೂಜಾರಿಗಳಿಂದ ಆಶೀರ್ವಾದ ಪಡೆಯಬೇಕು. ಪಾತ್ರಧಾರಿಗಳು ದೇವಾಲಯದ ಆವರಣದಲ್ಲಿ ಮುಖವಾಡ ಧರಿಸಿ ಅದಕ್ಕೆ ತಕ್ಕಂತೆ ವೇಷ ಧರಿಸುತ್ತಾರೆ. ಅನಂತರ ದೇವಾಲಯಕ್ಕೆ 3 ಬಾರಿ ಅಪ್ರದಕ್ಷಿಣೆ ಬಂದು ಮೆರವಣಿಗೆ ಆರಂಭಿಸುತ್ತಾರೆ. ಮೆರವಣಿಗೆಯ ಫ್ಯಾಟಖೌನ್ ವೇಷಗಳಲ್ಲಿ 2 ವಿಧಗಳಿರುತ್ತವೆ. ಒಂದನೆಯದು ಫ್ಯಾಟಖೌನ್ ಯಾಯ್. ಇದು ಬೃಹದಾಕಾರದ ಗೊಂಬೆ. ದೊಡ್ಡ ಗಾತ್ರದ ಸ್ತನ, ಲಿಂಗಗಳು ಈ ಗೊಂಬೆಯ ವಿಶೇಷ. ಈ ಲಿಂಗಗಳು ಅಶ್ಲೀಲವಲ್ಲ, ಸಮೃದ್ಧತೆ ಮತ್ತು ಫಲವತ್ತತೆಯ ಸೂಚಕಗಳಾಗಿರುತ್ತವೆ. ಮೆರವಣಿಗೆಯ ಮುಂಭಾಗದಲ್ಲಿ ಈ ಗೊಂಬೆಗಳು ಇರುತ್ತವೆ. ಭೂತಗಳ ಮೆರವಣಿಗೆಯಲ್ಲಿ ಭಾಗವಹಿಸುವ ವೇಷಧಾರಿ ಭೂತಗಳ ಹೆಸರು ಫ್ಯಾಟಖೌನ್ ಲೇಕ್, ಚಿಕ್ಕ ಭೂತಗಳು ಎಂದು ಇದರ ಅರ್ಥ. ಈ ವೇಷಧಾರಿಗಳು ಮೆರವಣಿಗೆಯಲ್ಲಿ ಸೇರಿಕೊಳ್ಳುವ ಮುನ್ನ ಫ್ಯಾಟಖೌನ್ ಯಾಯನ ಅನುಮತಿ ಪಡೆಯಬೇಕು. ಭೂತಗಳ ವೇಷದಲ್ಲಿ ಲೈಂಗಿಕ ಛಾಯೆ ಕೂಡ ಬಲವಾಗಿರುತ್ತದೆ. ಕೆಲವರು ಭೂತ ವೇಷದ ಜೊತೆಗೆ ದೊಡ್ಡ ಗಾತ್ರದ ಸಾಂಕೇತಿಕ ಲಿಂಗಗಳನ್ನು ಹಿಡಿದುಕೊಳ್ಳುತ್ತಾರೆ.
ಸಾಮಾನ್ಯವಾಗಿ ಇವುಗಳನ್ನು ಹಗುರವಾದ ಮರದಲ್ಲಿ ನಿರ್ಮಿಸಲಾಗುತ್ತದೆ. ಇದರ ರಚನೆಯಲ್ಲೂ ಕಲಾಕಾರರ ಸೃಜನಶೀಲತೆ ಎದ್ದು ಕಾಣುತ್ತದೆ. ಕೆಲವು ಖಡ್ಗದ ಆಕೃತಿಯಲ್ಲಿದ್ದರೆ, ಕೆಲವು ತೋಪುಗಳಂತೆ ಕಾಣಿಸುತ್ತವೆ. ವೇಷಧಾರಿಗಳಿಗೆ ಇವುಗಳನ್ನು ಜನರ ಮುಂದೆ ಆಟವಾಡಿಸಿ ಪ್ರದರ್ಶಿಸುವುದೇ ಒಂದು ಮೋಜು. ಜನರು ಭೂತಗಳ ಜೊತೆಗೆ ಕುಣಿದಾಡುತ್ತಾರೆ. ಪ್ರವಾಸಿಗಳಿಗೆ, ಅದರಲ್ಲೂ ತೃಣೀಯರಿಗೆ ಇವುಗಳ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸುವುದೇ ಒಂದು ಮೋಜು. ಆದರೆ ಈ ಆಚರಣೆ ಯಾವತ್ತೂ ಅತಿರೇಕಕ್ಕೆ ಹೋಗುವುದಿಲ್ಲ. ಈ ಹಬ್ಬದಲ್ಲಿ ಅಪರಾಧಗಳು ನಡೆದ ಒಂದೇ ಒಂದು ಉದಾಹರಣೆ ಇಲ್ಲ. ಇದು ಬರೀ ಒಂದು ಕುಣಿದಾಟವಲ್ಲ, ಸಂಭ್ರಮವಲ್ಲ, ಬೌದ್ಧ ಧರ್ಮದ ಪ್ರಕಾರ ಪುಣ್ಯ ಸಂಪಾದಿಸುವ ಒಂದು ಆಚರಣೆ. ಹೀಗಾಗಿ ಎಲ್ಲರೂ ಮಿತಿಯಲ್ಲಿರುತ್ತಾರೆ ಎನ್ನುತ್ತಾರೆ ಇಲ್ಲಿನವರು. ರಾಕೆಟ್ ಉತ್ಸವ. ಹಬ್ಬದ 2ನೆಯ ದಿನ ಭೂತಗಳ ಮೆರವಣಿಗೆಯ ಕೊನೆಯಲ್ಲಿ ರಾಕೆಟ್ ಹಬ್ಬ ನಡೆಯುತ್ತದೆ. ಮೈದಾನಗಳಲ್ಲಿ, ಭತ್ತದ ಹೊಲಗಳಲ್ಲಿ ಮತ್ತು ಸಮುದ್ರ ತೀರಗಳಲ್ಲಿ ನಡೆಯುವ ಹಬ್ಬ ಇದು. ಬನ್ ಬಂಗ್ಸ್ಹ್ಯಾ ಎಂದು ಇದರ ಹೆಸರು. ಜನರು ಮನೆಯಲ್ಲೇ ತಯಾರಿಸುವ ಬಿದಿರು ಕೋಲಿನ ರಾಕೆಟ್ಗಳಿವು. ರಾಕೆಟ್ ಹಬ್ಬದ ಮೈದಾನಗಳಲ್ಲಿ ಉತ್ಸವ ನಡೆಸುವ ಅಧಿಕಾರಿಗಳು ಇರುತ್ತಾರೆ. ಈ ರಾಕೆಟ್ಗಳನ್ನು ಆಕಾಶಕ್ಕೆ ಹಾರಿಸಿ, ಒಳ್ಳೆಯ ಮಳೆ, ಬೆಳೆಗಾಗಿ ಬುದ್ಧನನ್ನು ಪ್ರಾರ್ಥಿಸುತ್ತಾರೆ. ರಾಕೆಟ್ ಸಿಡಿಸುವ ಮುನ್ನ ಇವುಗಳನ್ನು ಅಧಿಕಾರಿಗಳಿಗೆ ತೋರಿಸಿ ಅನುಮತಿ ಪಡೆಯಬೇಕು. ಈ ರಾಕೆಟ್ಗಳು 1 ಕಿಲೋದಿಂದ 20 ಕಿಲೋ ಭಾರವಾಗಿರುತ್ತವೆ. ಕೆಲವು ದೊಡ್ಡ ರಾಕೆಟ್ಗಳನ್ನು ವಾಹನಗಳಲ್ಲಿ ತಂದು ಆಕಾಶಕ್ಕೆ ಹಾರಿಸಲಾಗುತ್ತದೆ. ರಾಕೆಟ್ಗಳ ವಿನ್ಯಾಸ, ಸೌಂದರ್ಯ ಮತ್ತು ಅವು ಹಾರುವ ವೈಖರಿಯ ಮೇಲೆ ಬಹುಮಾನಗಳನ್ನು ಕೊಡಲಾಗುತ್ತದೆ. ರಾಕೆಟ್ಗಳು ಮೇಲೆ ಹಾರುವ ಬದಲು ಸ್ಥಳದಲ್ಲೇ ಸಿಡಿದರೆ ಅಥವಾ ಜನರ ನಡುವೆ ಬಿದ್ದರೆ ಅದನ್ನು ತಯಾರಿಸಿದವರನ್ನು ಎಲ್ಲರೂ ಸೇರಿ ಕೆಸರು ಗದ್ದೆಗೆ ಎಸೆಯುತ್ತಾರೆ ಅಥವಾ ಕೆಸರಿನಲ್ಲಿ ಮುಳುಗಿಸುತ್ತಾರೆ. ಈ ಹಬ್ಬದ ಜೊತೆಗೆ ಮದ್ಯ ಇರಲೇಬೇಕು. ಇಲ್ಲಿನ ಜನಪ್ರಿಯ ಮದ್ಯದ ಹೆಸರು ಸುರ. ಬಿಯರ್ಗಿಂತ ಕಡಿಮೆ ವೆಚ್ಚದ ಈ ಮದ್ಯವನ್ನು ಜನರು ಮನೆಯಲ್ಲೇ ತಯಾರಿಸುತ್ತಾರೆ. ಹಬ್ಬದ ಉತ್ಸಾಹಿಗಳಿಗೆ ಹಂಚುತ್ತಾರೆ. ಹಬ್ಬದ 3ನೆಯ ದಿನ ಎಲ್ಲ ಶಾಂತವಾಗುತ್ತದೆ. ಜನರು ದೇವಾಲಯಗಳಿಗೆ ಹೋಗಿ ಸನ್ಯಾಸಿಗಳಿಂದ ಪ್ರವಚನ ಕೇಳುತ್ತಾರೆ. ತಾವು ಈ ವರ್ಷ ಸಂಪಾದಿಸಿದ ಪುಣ್ಯದ ಲೆಕ್ಕ ಹಾಕುತ್ತಾ ಮುಂದಿನ ಭೂತಗಳ ಮೆರವಣಿಗೆಯನ್ನು ಎದುರು ನೋಡುತ್ತಾರೆ. 9 ಚಿಣ್ಣರ ಪುಟ. ಮಕ್ಕಳ ಪರಿಸರ ಪ್ರೀತಿ. ವಿರೂಪಾಪುರ ಎಂಬುದು ಒಂದು ಪುಟ್ಟ ಗ್ರಾಮ. ಕೇವಲ 50ರಿಂದ 60ರಷ್ಟು ಮನೆಗಳಿರುವ ಆ ಊರಿನಲ್ಲಿ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಇತ್ತು. 80ರಷ್ಟು ಮಕ್ಕಳು ಅಲ್ಲಿ ಓದುತ್ತಿದ್ದರು. ಬಯಲು ಸೀಮೆಯ ಪ್ರದೇಶವಾಗಿದ್ದರಿಂದ ಬಿಸಿಲಿನ ಪ್ರಖರತೆ ಜಾಸ್ತಿ ಇರುತ್ತಿತ್ತು. ಉಷಾ ಮಿಸ್ ಆ ಶಾಲೆಯ ಟೀಚರ್. ಅವರು ಚಿಕ್ಕ ಮಕ್ಕಳನ್ನು ಹೆಚ್ಚು ಪ್ರೀತಿಸುತ್ತಿದ್ದರು. ಅವರಲ್ಲಿನ ಆ ಪ್ರೀತಿಯ ಗುಣಕ್ಕೆ ಮಕ್ಕಳು ಕೂಡ ಅವರನ್ನು ತಮ್ಮ ನೆಚ್ಚಿನ ಟೀಚರ್ ಎಂದು ಪ್ರೀತಿಸುತ್ತಿದ್ದರು. ಅವರು ಮಕ್ಕಳ ಖುಷಿಯಲ್ಲಿ ತಮ್ಮ ಸಂತೋಷವನ್ನು ಕಾಣುತ್ತಿದ್ದರು. ಜೂನ್ 5 ವಿಶ್ವ ಪರಿಸರ ದಿನ. ಆ ದಿನದ ಮಹತ್ವವನ್ನು ಮಿಸ್ ಮಕ್ಕಳಿಗೆ ಹೇಳಿದರು. ನಮ್ಮೆಲ್ಲರ ಜೀವನಕ್ಕೆ, ಉಳಿವಿಗಾಗಿ, ಮುಂದಿನ ಪೀಳಿಗೆಯ ಜನತೆಗೂ ಪರಿಸರ ರಕ್ಷಣೆ ಅತ್ಯಗತ್ಯ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಅದು ನಮಗೆ ಅನೇಕ ರೀತಿಯಿಂದ ಅನುಕೂಲಕರವಾದ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುತ್ತದೆ. ಹಾಗಾಗಿ ಪರಿಸರ ರಕ್ಷಣೆಗಾಗಿ ನಾವು ನಮಗೆ ಸಾಧ್ಯವಾದ ಮಟ್ಟಿಗೆ ಕೆಲಸ ಮಾಡಬೇಕು ಎಂದು ಹೇಳತೊಡಗಿದರು. ಶಾಲಾ ವಿದ್ಯಾರ್ಥಿನಿ ಒಬ್ಬಳು ಪರಿಸರ ರಕ್ಷಣೆಗಾಗಿ ನಾವು ಏನು ಮಾಡಲು ಸಾಧ್ಯವಿದೆ ಎಂದು ಕೇಳಿದಳು. ಉಷಾ ಮಿಸ್, ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿರುವೆ. ನಮ್ಮ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪ್ಲಾಸ್ಟಿಕ್ ಬಳಸಬಾರದು. ನಮ್ಮ ಮನೆಯ, ಶಾಲೆಯ, ರಸ್ತೆಯ ಅಕ್ಕಪಕ್ಕಗಳಲ್ಲಿ ಗಿಡಗಳನ್ನು ನೆಡಬೇಕು. ಬಿದ್ದ ಮಳೆಯ ನೀರನ್ನು ಸಂಗ್ರಹಿಸಿ ಇಟ್ಟುಕೊಂಡು ಅದನ್ನು ಬಳಸಬೇಕು. ನೀರು ಹರಿದು ಹೋಗದಂತೆ ಎಚ್ಚರ ವಹಿಸಿ ಅಲ್ಲಿಯೇ ಇಂಗುವಂತೆ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು. ಜಮೀನುಗಳಲ್ಲಿ ಬೆಳೆಯುವ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಿಸದೆ ಸಾವಯವ ಗೊಬ್ಬರವನ್ನು ನೀಡುವ ಮೂಲಕ ಸತ್ವಯುತವನ್ನಾಗಿಸಬೇಕು. ಹೀಗೆ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡುವ ಮೂಲಕ ಪರಿಸರ ರಕ್ಷಣೆ ಮಾಡಬೇಕು ಎಂದರು. ಇದನ್ನು ಕೇಳಿದ ಆ ಶಾಲೆಯ ಮಕ್ಕಳು ನಾವು ಕೂಡ ನಮ್ಮ ಶಾಲೆಯಲ್ಲಿ ಒಂದೊಂದು ಗಿಡ ಬೆಳೆಸುತ್ತೇವೆ. ಎಲ್ಲರೂ ಒಂದೊಂದು ಗಿಡವನ್ನು ದತ್ತಕ ತೆಗೆದುಕೊಂಡು ಅದನ್ನು ಬೆಳೆಸುವ ಸಂಕಲ್ಪ ಮಾಡುತ್ತೇವೆ. ಈ ಶಾಲೆಯಲ್ಲಿ ಓದುವವರೆಗೂ ಆ ಗಿಡಗಳ ಆರೈಕೆ ನಮ್ಮದು. ಅದಕ್ಕೆ ನಿಯಮಿತವಾಗಿ ನೀರು,
ಸಾವಯವ ಗೊಬ್ಬರ ಹಾಕುತ್ತಾ ಮಣ್ಣಿನ ಹದಗಾರಿಕೆ ಹೆಚ್ಚಿಸುತ್ತಾ ಶಾಲೆಯ ವಾತಾವರಣ ಸದಾ ಆಹ್ಲಾದಕರವಾಗಿರುವಂತೆ ನೋಡಿಕೊಳ್ಳುತ್ತೇವೆ ಎಂದರು. ಅದನ್ನು ಕೇಳಿದ ಉಷಾ ಮಿಸ್, ಆಯಿತು. ನಿಮ್ಮಗಳ ಆಶಯ ತುಂಬಾ ಮೆಚ್ಚುವಂತದ್ದು. ಅರಣ್ಯ ಇಲಾಖೆಯವರಿಂದ ಸಸಿಗಳನ್ನು ತರಿಸುವ ಜವಾಬ್ದಾರಿ ನನ್ನದು. ಶಾಲೆಯ ಸುತ್ತಲೂ ಒಂದೊಂದು ಗಿಡ ನೆಡೋಣ. ಒಂದೊಂದು ಗಿಡದ ಸಂಪೂರ್ಣ ಜವಾಬ್ದಾರಿ ಒಬ್ಬೊಬ್ಬರದು. ಕೆಲವೇ ದಿನಗಳಲ್ಲಿ ಈ ಶಾಲೆಯ ಚಿತ್ರಣವನ್ನು ಬದಲಿಸುವ ಗುರಿ ಇಟ್ಟುಕೊಳ್ಳಬೇಕು ಎಂದರು. ಮಕ್ಕಳೆಲ್ಲರೂ ಅದಕ್ಕೆ ಅತ್ಯಂತ ಉತ್ಸಾಹದಿಂದ ಒಪ್ಪಿಕೊಂಡರು. ಉಷಾ ಮಿಸ್ ಸಸ್ಯಗಳನ್ನು ತರಿಸಿದರು. ಮಕ್ಕಳ ಮೂಲಕವೇ ಗುಂಡಿಗಳನ್ನು ತೆಗೆಸಿ ಸಸಿಗಳನ್ನು ಅವರ ಕೈಯಾರೆ ನೆಡುವಂತೆ ಮಾಡಿದರು. ಅವರು ಅಂದುಕೊಂಡಂತೆ ಶಾಲೆ ಹಸಿರಿನಿಂದ ಕಂಗೊಳಿಸಿತು. ಎಲ್ಲರ ಮುಖದಲ್ಲಿಯೂ ಅದರ ಸಾರ್ಥಕ ಹಾಗೂ ಧನ್ಯತಾ ಭಾವ ನಳನಳಿಸಿತು. ಆ ಪುಟಿಯ ರೈಲು, ಬಾರೆ ಪುಟ್ಟ ತಂಗಿ, ಹಿಡಿ ನನ್ನ ಅಂಗಿ, ಚಿಕ್ಕಿ ಚಿನ್ನ ಸುಬ್ಬಿ, ನಮ್ಮ ರೈಲಿನ ಡಬ್ಬಿ, ನೋಡು ಇರುವೆ ಸಾಲು, ಬಂತು ಮಕ್ಕಳ ರೈಲು, ಹತ್ತು ಬೇಗ ಶೈಲು, ಸಾಗೀತು 8 ಮೈಲು, ಬೆಟ್ಟ ಇಳಿದು ಏರು, ಮಾವು ಹಲಸು ಪೇರು, ಬಂತು ಅಜ್ಜಿ ಊರು, ಇಳ್ಕೊ ಬೇಗ ಪಾರು, ನಿಂತಿತು ಚುಕ್ ಬುಕ್ ರೈಲು, ಒಡಿಸೋತವು ಕಾಲು, ಸಾಕು ರೈಲಿನ ಆಟ, ಮಾಡೋಣ ಬನ್ನಿ ಊಟ. ಚಿಣ್ಣರ ಚೈತ್ರ ಮಕ್ಕಳ ಕವಿತೆಗಳು. ರಚನೆ ಬಾಪು ಖಾಡೆ, ಮುಧೋಳ. 10 ಅಡುಗೆ ಮನೆ. ಹಲಸಿನ ಹಣ್ಣಿನ ವೈವಿಧ್ಯಮಯ ತಿನಿಸುಗಳು. ಹಲಸಿನ ಹಣ್ಣಿನಲ್ಲಿ ಹಲವಾರು ವೈವಿಧ್ಯಮಯ ತಿಂಡಿ ತಿನಿಸುಗಳನ್ನು ಮಾಡಬಹುದು. ಹಲಸಿನ ಹಣ್ಣಿನ ಕೇಕ್, ಜಾಮ್, ಮಸಾಲೆ ಬಿಸ್ಕತ್ತು ಮುಂತಾದ ಸವಿರುಚಿ ಇಲ್ಲಿದೆ. ಒಂದು ಹಲಸಿನ ಹಣ್ಣಿನ ಪೇಡ. ಏನೇನು ಬೇಕು? ಖೋವಾ 1/4 kg, ಹಲಸಿನ ಹಣ್ಣು 5 ತೊಳೆ, ಸಕ್ಕರೆ ಪುಡಿ ಸ್ವಲ್ಪ, ಏಲಕ್ಕಿ, ಪಿಸ್ತಾ. ಮಾಡೋದು ಹೇಗೆ? ಖೋವಾವನ್ನು ಚೂರುಗಳನ್ನಾಗಿ ಒಡೆಯಿರಿ. ರುಬ್ಬಿದ ಹಲಸಿನ ತೊಳೆ ಹಾಗೂ ಸಕ್ಕರೆ ಪುಡಿಯನ್ನು ಅದರ ಜೊತೆಗೆ ಬೆರೆಸಿ ಬಾಣಲೆಯಲ್ಲಿ ಹಾಕಿ ಹದವಾದ ಉರಿಯಲ್ಲಿ ಎಡೆಬಿಡದೆ ಹುರಿಯಿರಿ. ಅದನ್ನು ತಟ್ಟೆಯಲ್ಲಿ ಹಾಕಿ ಬೇಕಾದ ಆಕಾರಕ್ಕೆ ಕತ್ತರಿಸಿ. ನಂತರ ಪುಡಿ ಮಾಡಿದ ಏಲಕ್ಕಿ ಮತ್ತು ಪಿಸ್ತಾವನ್ನು ಹಾಕಿ ಮಿಶ್ರಣವನ್ನು ಅಲಂಕರಿಸಿ. 2 ಹಲಸಿನ ಹಣ್ಣಿನ ಹಲ್ವಾ. ಏನೇನು ಬೇಕು? ಹಲಸಿನ ಹಣ್ಣಿನ ತೊಳೆ 1/4 kg, ಸಕ್ಕರೆ 1 ಕಪ್, ತುಪ್ಪ ಅರ್ಧ ಕಪ್, ಗೋಡಂಬಿ, ಒಣದ್ರಾಕ್ಷಿ, ಏಲಕ್ಕಿ ಸ್ವಲ್ಪ. ಮಾಡೋದು ಹೇಗೆ? ಚೆನ್ನಾಗಿ ಹಣ್ಣಾದ ತೊಳೆಗಳನ್ನು ಸಣ್ಣ ಚೂರುಗಳನ್ನಾಗಿ ಕತ್ತರಿಸಿ ಸುಮಾರು 15 ನಿಮಿಷಗಳ ಕಾಲ ಬೇಯಿಸಿ. ನಂತರ ಸಕ್ಕರೆ ಮತ್ತು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಹದ ಬರುವ ತನಕ ತಿರುವೃತ್ತ ಕುದಿಸಿ. ಇದಕ್ಕೆ ಏಲಕ್ಕಿ ಪುಡಿಯನ್ನು ಬೆರೆಸಿ. ರುಚಿ ಹೆಚ್ಚಿಸಲು ತುಪ್ಪದಲ್ಲಿ ಕರಿದ ಗೋಡಂಬಿ ಮತ್ತು ಒಣದ್ರಾಕ್ಷಿ ಸೇರಿಸಿ. 3 ಹಲಸಿನ ಹಣ್ಣಿನ ಕೇಕ್. ಏನೇನು ಬೇಕು? ಹಲಸಿನ ತೊಳೆ ಸ್ವಲ್ಪ, ಮೈದಾ 1/4 kg, ಸಕ್ಕರೆ ಪುಡಿ 1/4 kg, ವನಸ್ಪತಿ 1 ಕಪ್, ಸೋಡಾ ಚಿಟಿಕೆ, ಮೊಟ್ಟೆ 4, ಬೇಕಿಂಗ್ ಪೌಡರ್ ಅರ್ಧ ಚಮಚ, ಉಪ್ಪು ಚಿಟಿಕೆ, ಗೋಡಂಬಿ, ಹಾಲಿನ ಪುಡಿ ಸ್ವಲ್ಪ, ಚಕ್ಕ ಪುಡಿ ಸ್ವಲ್ಪ. ಮಾಡೋದು ಹೇಗೆ? ವನಸ್ಪತಿ ಮತ್ತು ಸಕ್ಕರೆಯನ್ನು ಸೋಡಾ ಜೊತೆಗೆ ಸಾಟಿ ಮಾಡಿ ಮೊಟ್ಟೆ ಹಾಕಿ ಚೆನ್ನಾಗಿ ಕಲಸಿ. ಹಲಸಿನ ಹಣ್ಣನ್ನು ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಿ. ಚಕ್ಕೆ ಪುಡಿ, ಗೋಡಂಬಿ ಚೂರನ್ನು ಮೈದಾ ಹಿಟ್ಟಿನೊಂದಿಗೆ ಮಿಶ್ರಣ ಮಾಡಿ ಇದನ್ನು ಸಾಟಿ ಜೊತೆ ಸೇರಿಸಿ. ಈ ಮಿಶ್ರಣವನ್ನು ಬೇಯಿಸುವ ಕೇಕ್ ತಟ್ಟೆಯಲ್ಲಿ ಹಾಕಿ 180 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ 20 ನಿಮಿಷ ಬೇಯಿಸಿ. 4 ಹಲಸಿನ ಹಣ್ಣಿನ ಜಾಮ್. ಏನೇನು ಬೇಕು? ಹಲಸಿನ ತೊಳೆಗಳು 1 kg, ಸಕ್ಕರೆ 3/4 kg, ಸಿಟ್ರಿಕ್ ಆಮ್ಲ 5 ಗ್ರಾಂ, ಬಣ್ಣ ಸ್ವಲ್ಪ. ಮಾಡೋದು ಹೇಗೆ? ಹಲಸಿನ ಹಣ್ಣಿನ ತಿರುಳನ್ನು ಸಕ್ಕರೆಯೊಂದಿಗೆ ಸೇರಿಸಿ ಕಲಕಿ. ಈ ಮಿಶ್ರಣವನ್ನು ಸಣ್ಣ ಉರಿಯಲ್ಲಿ ಬೇಯಿಸುತ್ತಾ ಹದ ಬರುವವರೆಗೆ ಕುದಿಸಿ. ಕುದಿಸುವಷ್ಟು ಸಮಯ ಪಾಕವನ್ನು ಆಗಾಗ ತಿರುವುತ್ತಿರಬೇಕು. ಜಾಮ್ ಹದ ಬರುವುದಕ್ಕೆ ಮುಂಚೆ ಅದಕ್ಕೆ ನಿಂಬೆ ಉಪ್ಪು ಸಿಟ್ರಿಕ್ ಆಮ್ಲ ಸೇರಿಸಬೇಕು. ಹದ ಬಂದ ನಂತರ ಪಾತ್ರೆಯನ್ನು ಕೆಳಗಿಳಿಸಿ, ಬಣ್ಣ ಸೇರಿಸಿ. 5 ಹಲಸಿನ ಬೀಜದ ಮಸಾಲೆ ಬಿಸ್ಕತ್ತು. ಏನೇನು ಬೇಕು? ಮೈದಾ 1 ಕಪ್, ಹಲಸಿನ ಬೀಜದ ಪುಡಿ ಸ್ವಲ್ಪ, ಸಕ್ಕರೆ ಪುಡಿ ಅರ್ಧ ಚಮಚ, ವನಸ್ಪತಿ 125 ಗ್ರಾಂ, ಉಪ್ಪು ಚಿಟಿಕೆ, ಹಸಿಮೆಣಸಿನಕಾಯಿ 5-6, ಕರಿಬೇವಿನ ಸೊಪ್ಪು, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು.
ಮಾಡೋದು ಹೇಗೆ? ಹಲಸಿನ ಬೀಜದ ಪುಡಿ ಮತ್ತು ಮೈದಾವನ್ನು ಒಟ್ಟಿಗೆ ಸೇರಿಸಿ ಜರಡಿ ಮಾಡಿ. ಈ ಹಿಟ್ಟು ಮತ್ತು ವನಸ್ಪತಿಯನ್ನು ಸೇರಿಸಿ ಬ್ರೆಡ್ ಪುಡಿಯಂತೆ ಮಾಡಿಕೊಳ್ಳಿ. ಸಕ್ಕರೆ ಮತ್ತು ಉಪ್ಪನ್ನು ಸ್ವಲ್ಪ ನೀರಿನಲ್ಲಿ ಬೆರೆಸಿ, ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿ ಇದಕ್ಕೆ ಬೆರೆಸಿ ಮೃದುವಾಗಿ ಕಲಸಿಕೊಳ್ಳಿ. ಈ ಹಿಟ್ಟನ್ನು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸಿ ಬಿಸ್ಕತ್ತು ಕಟ್ಟರ್ನಿಂದ ಕತ್ತರಿಸಿ. ಓವನ್ನ ಬೇಯಿಸುವ ತಟ್ಟೆಯಲ್ಲಿ ಜೋಡಿಸಿ 160 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ 10 ನಿಮಿಷಗಳ ಕಾಲ ಬೇಯಿಸಿ. 11 ಮಿತ್ರ ಜ್ಯೋತಿ ವಾರ್ತೆ. ಬೆಂಗಳೂರಿನ ಮೆಜೆಸ್ಟಿಕ್ನ ಸಿಟಿ ಸೆಂಟರ್ ಹೋಟೆಲಿನಲ್ಲಿ ಅನಂಪ್ರೇಮ್ ಟ್ರಸ್ಟ್ ಅವರು ದೃಷ್ಟಿ ವಿಶೇಷ ಚೇತನರಿಗಾಗಿ 8 ಮೇರಿಂದ 3 ದಿನಗಳ ಕಾಲ ಅನಂಪ್ರೇಮ್ ಅಕ್ಷಯ ತೃತೀಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಡಾಕ್ಟರ್ ಮಧು ಸಿಂಘಾಲ್ ಅವರು 8 ಮೇರಂದು ಭಾಗವಹಿಸಿದ್ದರು. 3 ದಿನಗಳ ಈ ಕಾರ್ಯಕ್ರಮದಲ್ಲಿ ಥಿಯೇಟರ್ ಕಾರ್ಯಾಗಾರಗಳು, ಸಂಗೀತ ಚಿಕಿತ್ಸೆ, ಕ್ರೀಡಾ ತಿಳುವಳಿಕೆ, ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು, ಚೆಸ್ ಮತ್ತು ಬೆಂಗಳೂರಿನಲ್ಲಿ ಶೈಕ್ಷಣಿಕ ಪ್ರವಾಸಗಳನ್ನು ಒಳಗೊಂಡಂತೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರು. ಇದರಲ್ಲಿ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ರಾಜ್ಯಗಳ ಅನೇಕ ದೃಷ್ಟಿ ವಿಶೇಷ ಚೇತನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಂತಹ ಅತ್ಯುತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಅನಂಪ್ರೇಮ್ ಟ್ರಸ್ಟ್ ತಂಡಕ್ಕೆ ಮಿತ್ರ ಜ್ಯೋತಿಯು ಅಭಿನಂದಿಸುತ್ತದೆ. ಎಚ್.ಪಿ. ತಂಡವು ಮಿತ್ರ ಜ್ಯೋತಿಯಲ್ಲಿ ನಡೆಸುತ್ತಿದ್ದ 40 ದಿನಗಳ ಒಳ್ಳೆಯ ಕಾರ್ಯ ಎಂಬ ಅಭಿಯಾನವು 10 ಮೇರಂದು ಪೂರ್ಣಗೊಂಡಿತು. ಇಂತಹ ಕಾರ್ಯಚಟುವಟಿಕೆಗಳ ಮೂಲಕ ಎಚ್.ಪಿ. ತಂಡವು ಧನಾತ್ಮಕ ಬದಲಾವಣೆಯನ್ನು ತರಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ. 25 ಏಪ್ರಿಲ್ ರಂದು ತನ್ಮಯ್ ಮತ್ತು ಆಯುಷ್ಮಾನ್ ವ್ಯಾಪಾರ, ಹೂಡಿಕೆ ಹಾಗೂ ಭಾರತದ ವಾಣಿಜ್ಯೋದ್ಯಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ನೀಡಿದರು. 29 ಏಪ್ರಿಲ್ ರಂದು ಸುಂದರ್ ಮತ್ತು ರಾಖಿ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕವಾಗಿ ಮಾತನಾಡುವ ಕೌಶಲ್ಯಗಳ ಬಗ್ಗೆ ತಿಳಿಸಿದರು. 3 ಮೇರಂದು ಅನಿಲ್, ಪ್ರತ್ಯುಷ್ ಮತ್ತು ರಾಖಿ ಮಾರ್ಕೆಟಿಂಗ್ ಬಗ್ಗೆ ಹಾಗೂ ರಿಪುಂಜಯ್ ಮತ್ತು ರಾಖಿ ಆರೋಗ್ಯದ ಬಗ್ಗೆ ತಿಳುವಳಿಕೆ ನೀಡಿದರು. 6 ಮೇರಂದು ಸ್ವಾತಿ ಮತ್ತು ಅಂಕಿತ್ ಸಾಮಾಜಿಕ ಮಾಧ್ಯಮಗಳ ಬಳಕೆಯ ಬಗ್ಗೆ ಅರಿವನ್ನು ಮೂಡಿಸಿದರು. 7 ಮೇರಂದು ಕಮಲೇಶ್, ನಿತೀಶ್ ಮತ್ತು ಹೇಮಂತ ವೃತ್ತಿ ಜೀವನ ಮತ್ತು ಖಾಸಗಿ ಜೀವನದ ಬೆಳವಣಿಗೆಯ ಬಗ್ಗೆ ಮಾರ್ಗದರ್ಶನ ಮಾಡಿದರು. 10 ಮೇರಂದು ಎಲ್ಲರೂ ಸೇರಿ ಸಂಗೀತ, ಆಟಗಳ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಈ 40 ದಿನಗಳಲ್ಲಿ ಕಲಿತ ಪಾಠವನ್ನು ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಮುಂದುವರಿಯೋಣ. 16 ಮತ್ತು 17 ಮೇರಂದು ಕ್ರಿಯೇಟಿಂಗ್ ಫ್ಯೂಚರ್ಸ್ನ ಶ್ರೀಮತಿ ಗೀತಾ ಸುರೇಶ್ ರವರು ಮಿತ್ರ ಜ್ಯೋತಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನದ ಕಾರ್ಯಾಗಾರವನ್ನು ಸಂಸ್ಥೆಯ ಸಭಾಂಗಣದಲ್ಲಿ ನಡೆಸಿದರು. ವಿವಿಧ ಮನೋರಂಜಿತ ಚಟುವಟಿಕೆಗಳಿಂದ ಕೂಡಿದ್ದ ಈ ಕಾರ್ಯಾಗಾರವನ್ನು ವಿದ್ಯಾರ್ಥಿಗಳೆಲ್ಲರೂ ಆನಂದಿಸಿದರು. ಇಂತಹ ಮನಸ್ಮರಣೀಯ ಕಾರ್ಯಾಗಾರವನ್ನು ಆಯೋಜಿಸಿ ನಡೆಸಿಕೊಟ್ಟ ಗೀತಾ ಸುರೇಶ್ ರವರಿಗೆ ಮಿತ್ರ ಜ್ಯೋತಿ ಸಂಸ್ಥೆಯು ಧನ್ಯವಾದಗಳನ್ನು ಅರ್ಪಿಸುತ್ತದೆ. 23 ಮೇ 2024 ರಂದು ಮಿತ್ರ ಜ್ಯೋತಿ ಸಂಸ್ಥೆಯು ಪ್ರಕಟ್ ಸೊಲ್ಯೂಷನ್ಸ್ ಸಹಯೋಗದೊಂದಿಗೆ ಗ್ಲೋಬಲ್ ಆಕ್ಸೆಸಿಬಿಲಿಟಿ ಡೇ ಘರ್ದಿ ಆಚರಿಸಿತು. ವಿದ್ಯಾರ್ಥಿನಿ ಸನ್ನಿಧಿಯ ಪ್ರಾರ್ಥನೆಯೊಂದಿಗೆ ಆರಂಭವಾದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಅಗರ, ಬೆಂಗಳೂರಿನ ಪ್ರಾಂಶುಪಾಲರಾದ ಶ್ರೀ ನಾಗರಾಜ್ ಅವರು ಆಗಮಿಸಿದ್ದರು. ಮಧುಜಿ ಅವರು ಎಲ್ಲರನ್ನೂ ಸ್ವಾಗತಿಸಿದರು. ಪ್ರಕಟ್ ಸೊಲ್ಯೂಷನ್ಸ್ನ ಅರುಣಿಮಾ ಸಭಿಕರೆಲ್ಲರಿಗೂ ಈ ದಿನಾಚರಣೆಗೆ ಸಂಬಂಧಿಸಿದಂತೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಇದೇ ಸಂದರ್ಭದಲ್ಲಿ ಆಲಿಮ್ಕೋದಿಂದ 38 ಫಲಾನುಭವಿಗಳಿಗೆ ಸ್ಮಾರ್ಟ್ ಫೋನ್ ಮತ್ತು ಸ್ಮಾರ್ಟ್ ಕೇನ್ಗಳನ್ನು ವಿತರಿಸಲಾಯಿತು. ಜ್ಞಾನಜ್ಯೋತಿ ಟ್ರಸ್ಟ್ಗೆ 2 ಇಂಡೆಕ್ಸ್ ಬ್ರೈಲ್ ಎಂಬೋಸರ್ಗಳನ್ನು ನೀಡಲಾಯಿತು. ಇದನ್ನು ಟ್ರಸ್ಟ್ನ ಸಂಯೋಜಕರಾದ ಶ್ರೀಮತಿ ಜಯಶ್ರೀ ಅವರು ಸ್ವೀಕರಿಸಿದರು. ಬಳಿಕ ಫಲಾನುಭವಿಗಳು ಹಾಡು, ಕಥೆ ಮತ್ತು ಮಿಮಿಕ್ರಿಗಳ ಮೂಲಕ ಎಲ್ಲರ ಮನರಂಜಿಸಿದರು. ಮಿತ್ರ ಜ್ಯೋತಿ ಸಂಸ್ಥೆಯು ಸಿನಿಪೊಲಿಸ್ ಸಹಯೋಗದೊಂದಿಗೆ ವಿಶೇಷ ಚೇತನರಿಗೆಂದೇ 25 ಮೇ 2024 ರಂದು ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಎಸ್.ಜೆ.ಆರ್. ಸ್ಪೆಕ್ಟ್ರಮ್ನಲ್ಲಿ ರಾಜ್ಕುಮಾರ್ ರಾವ್ ಅಭಿನಯಿಸಿರುವ ಹಿಂದಿ ಚಲನಚಿತ್ರ ಶ್ರೀಕಾಂತ್ ಅನ್ನು ಪ್ರದರ್ಶಿಸಿತು. ದೃಷ್ಟಿ ವಿಶೇಷ ಚೇತನರಾದ ಶ್ರೀಯುತ ಶ್ರೀಕಾಂತ ಬೊಲ್ಲ ಅವರ ಜೀವನ ಕಥೆಯನ್ನು ಆಧರಿಸಿದ ಈ ಸಿನಿಮಾವನ್ನು ದೃಷ್ಟಿ ವಿಶೇಷ ಚೇತನರಿಗಾಗಿ ವಿಶೇಷವಾದ ವಿವರಣೆಯನ್ನು ಹೆಡ್ಫೋನ್ಗಳ ಮೂಲಕ ಕೇಳುವಂತೆ ಮಾರ್ಪಡಿಸಲಾಗಿತ್ತು. ಸಹತಾರಗಣದಲ್ಲಿ ಜ್ಯೋತಿಕಾ, ಆಲಯ ಎಫ್.
ಶರದ್ ಕೆಲ್ಕಾರ್ ಅಭಿನಯಿಸಿರುವ ಈ ಚಿತ್ರದ ನಿರ್ದೇಶಕರು ತುಷಾರ್ ಹೀರಾನಂದಾನಿ. ಮಿತ್ರ ಜ್ಯೋತಿ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಡೆಲ್ ಟೆಕ್ನಾಲಜೀಸ್ ಮತ್ತು ಪ್ರಕಟ್ ಸಲ್ಯೂಷನ್ಸ್ನ ಸ್ವಯಂ ಸೇವಕರು ಸೇರಿದಂತೆ 100ಕ್ಕೂ ಹೆಚ್ಚು ವೀಕ್ಷಕರು ಈ ಸಿನಿಮಾವನ್ನು ನೋಡಿ ಆನಂದಿಸಿದರು.